ಇಲ್ಲ, ಮೈಂಡ್ ಕಂಟ್ರೋಲ್ ಕಡೆ ಯಾವುದೂ ಇಲ್ಲ. ನಿಮಗೆ ಒಂದು ಪೂಜೆ ಬಗ್ಗೆ ನಾನು ಇಷ್ಟು ಮಾತಾಡಿದೆ. ಮತ್ತು ಹಾಗೆ ಪ್ರತಿಯೊಂದೂ ನಾನು ಮಾತಾಡ್ಬೋದು. ಹಾಗೆ ಮಾಡಬೇಕಾದ್ರೆ ನನಗೊಂದು 2 ಗಂಟೆ ಬೇಕಾದಿತ್ತು. ಈಗ ಜೇನು ಬಗ್ಗೆ ನಾನು ಅದೊಂದೇ ವಿಷಯ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳಿದೆ. ಹೊರಗಿನ ಪುಷ್ಪವನ್ನು ಯಾಕೆ ನಾವು ಕೊಯ್ಯಬಾರ್ದು ಅಂತೇಳಿ. ಈಗ ಒಂದು ನಮಗೆ ಈ ಹೂ ಯಾಕೆ ಬಿಡ್ತದೆ, ಗಿಡ ಯಾಕೆ ಹೂ ಬಿಡ್ತದೆ, ಪರಾಗ ಜೇನು ನೋಡೋದನ್ನ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ನಮ್ಮ ಅಟ್ರಾಕ್ಷನ್ ಮಾಡಿದ್ದಲ್ಲ. ಜೇನುಣ ಯಾಕೆ ಬರಬೇಕು, ಪರಾಗಸ್ಪರ್ಶ ಮಾಡಬೇಕು. ಪರಾಗಸ್ಪರ್ಶ ಮಾಡ್ಬೇಕಾದ್ರೆ ಸಂತಾನೋತ್ಪತ್ತಿಗೋಸ್ಕರ. ಜೇನುಣ ಇದ್ದರೆ ಇವತ್ತು ನಾವು ಏನೂ ತಿನ್ಲಿಕ್ಕೆ ಸಿಗೋದಿಲ್ಲ. ಸೊ ಹೂವನ್ನು ನಾವು ಕಿತ್ತರೆ ಏನಾಗ್ತದೆ ಅಂದರೆ ಜೇನುನೊಣಕ್ಕೆ ಅಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ. ಜೇನುನೊಣಗಳು ಸತ್ತು ಹೋಗ್ತವೆ. ಜೇನುನೊಣಗಳು ಸತ್ತು ಹೋದರೆ ಪರಾಗಸ್ಪರ್ಶ ನಡೆಯೋದಿಲ್ಲ, ಬೀಜೋತ್ಪತ್ತಿ ಆಗೋದಿಲ್ಲ, ನಾವು ಹೋಗಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ಒಂದು. ಎರಡನೇದಾಗಿ ಜೇನುತುಪ್ಪ ಸಂಗ್ರಹ ಮಾಡ್ತದೆ. ಅದು ಬರೀ ಪರಾಗವನ್ನು ತಗೊಂಡು ಹೋಗ್ತದೆ, ಒಂದು ಗಿಡಕ್ಕೆ ಹೋಗುವಾಗ ಇನ್ನೊಂದು ಹೂವಿಗೆ ಅದನ್ನು ಮುಡಿಸ್ತದೆ, ಆಮೇಲೆ ತನಗೋಸ್ಕರ ಸಂಗ್ರಹ ಮಾಡ್ತಾರೆ, ಜೇನು ಸಂಗ್ರಹ ಮಾಡ್ತಾರೆ. ಆ ಜೇನನ್ನು ನಾವು ತಗೊತೀವಿ. ಆ ಜೇನಲ್ಲಿ 20ಕ್ಕಿಂತ 30ಕ್ಕಿಂತ ಹೆಚ್ಚಿಗೆ ಪೋಷಕಾಂಶಗಳಿರ್ತವೆ. ನೀವು ಒಂದು ಹನಿ ಒಂದು 5 ml ಜೇನು ತೊಗೊಂಡು ಇವ್ರಿಗೆ ನ್ಯಾಚುರೋಪತಿಯವರಿಗೆ ಗೊತ್ತಿದೆ, ಎಲ್ಲ ಆರೋಗ್ಯ ನಿಮಗೆ ಇಂಪ್ರೂವ್ ಆಗುತ್ತೆ. ಅಂಥ ಉತ್ತಮವಾದ ಹನಿ ನಿಮ್ಗೆ ಸಿಗ್ತದೆ. ರುಚಿನೂ ಇದೆ, ಅಷ್ಟು ಇದೆ. ಆಮೇಲೆ ಬೇರೆ ಬೇರೆ ಉಪಯೋಗಗಳಿದೆ. ಹೂವೇ ಇಲ್ಲ ಅಂತ ಹೇಳಿದರೆ ಅಲ್ಲಿ ಜೇನು ಹೇಗಾಗ್ತದೆ. ಸೊ ಅದು. ಎರಡನೇದಾಗಿ ಒಂದು ಎಸ್ಥೆಟಿಕ್ ವ್ಯಾಲ್ಯೂ ಅಂತೇಳಿ. ಎಸ್ಥೆಟಿಕ್ ವ್ಯಾಲ್ಯೂ ಅಂದರೆ ಮನಕ್ಕೆ ನನಗೆ ಸಂತೋಷ ಆಗೋದು. ಹೂ ಇತ್ತಂದರೆ ನೀವು ತುಂಬ ಆನಂದ ಪಡ್ತೀರಿ. ಆ ಹೂನೆಲ್ಲ ಕಿತ್ಕೊಂಡ್ಬಿಟ್ರೆ ಬೋಳ್ ಗಿಡ ಆಯಿತು ಅಲ್ವಾ. ಎಸ್ಥೆಟಿಕ್ ವ್ಯಾಲ್ಯೂ. ಅದು ಪರಿಮಳವನ್ನು ಸೂಸ್ತದೆ. ಎಲ್ಲರಿಗೂ ಅಲ್ಲಾದಕ್ಕಾದ ಪರಿಮಳವನ್ನು ಅದು ಇದ್ದರೆ ಮಾತ್ರ ಸೂಸ್ತದೆ. ಅದನ್ನು ಕಿತ್ಕೊಂಡು ಹೋಗಿ ಒಣಸಿ ಒಳಗೆ ಆ ಥರ ಪರಿಮಳ ಬರೋದಿಲ್ಲ. ಅದು ವಿಕಸಿತ ಆಗ್ತಾ ಇರ್ತದೆ, ಪರಿಮಳ ಬೀರ್ತಾ ಇರ್ತದೆ. ಇಡೀ ವಾತಾವರಣ ಎರೋಮಾ ಥೆರಪಿ ಅಂತ ಇವತ್ತು ಕಾಯಿಲೆಯವರಿಗೆ ಹಾಸ್ಪಿಟಲ್ ಒಂದು ಹೊಸ ವಿಂಗ್ ಆಗಿದೆ. ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಪರಿಮಳವನ್ನು ಕೊಡೋದು. ದಟ್ ಈಸ್ ಅರೋಮಾ ಥೆರಪಿ. ಇಲ್ಲಿ ಅರೋಮಾ ಥೆರಪಿ ಇತ್ತಲ್ಲ, ಅದನ್ನು ನಾವೇನು ಮಾಡಿದ್ವಿ, ಡಿಸ್ಟರ್ಬ್ ಮಾಡಿದ್ವಿ. ಈಗ ಇನ್ನು ನೀವು ಏನು ಮಾಡ್ಬೋದು ಕೊನೆ ಪಕ್ಷ ಅಂದರೆ, ಏನು ಹೂ ಬಿದ್ದಿರ್ದು ಎಲ್ಲ ತನ್ನ ಪ್ರೋಸೆಸ್ ಮುಗಿಸಿ, ಫರ್ಟಿಲೈಸೇಷನ್ ಆಯಿತು, ಅರೋಮಾ ಮುಗೀತು, ಎಲ್ಲ ಕೆಳಗೆ ಬಿದ್ದಿದೆಯಲ್ಲ, ಆ ಹೂವನ್ನು ತಗೊಂಡೋಗಿ ಮಾತ್ರ ನಿಮ್ಗೆ ಅರುತ್ತೆ. ಅದನ್ನು ತೊಗೊಂಡು ನೀವು ಪೂಜೆ ಮಾಡಿ ಮತ್ತೆ ತೊಗೊಂಡು ಹೊಲಕ್ಕೆ ಹಾಕಿ ರೀಸೈಕಲ್ ಮಾಡಿ. ಯಾರೋ ಒಬ್ಬರು ಸಂತರಿದ್ದಾರೆ, ಈ ಬಿದ್ದು ಹೂವನ್ನು ಪೂಜೆ ಮಾಡೋರು ಒಬ್ಬರು ಇದ್ದಾರೆ. ಒಬ್ಬ ದಸರಯ್ಯ ಅಂತ ಒಬ್ಬರು ಶರಣರಿದ್ದರು. ಅವರು ಬಿದ್ದು ಹೂವನ್ನು ಮಾತ್ರ ತೊಗೊಂಡೋಗಿ ಪೂಜೆ ಮಾಡಲಿಕ್ಕೆ ನಿಮಗೆ ರೆಕಮೆಂಡೇಶನ್ ಮಾಡಿದ್ದಾರೆ. ಅಂದರೆ ಈ ಯಾವುದೂ ಪ್ರಕೃತಿಯನ್ನು ನೀವು ವ್ಯತ್ಯಾಸ ಮಾಡಲಿಲ್ಲ. ಅಲ್ಲಿ ನೋಡಿದರೆ ಕೊನೆಯಲ್ಲಿ ಒಳಗೆ ತೊಗೊಂಡು ಅದನ್ನು ಪೂಜೆ ಮಾಡಿ ಅಲ್ಲಿ ಬೀಳಿಸಿದ್ರಿ. ಇನ್ನೊಂದು ಏನಂತಂದರೆ, ಈ ಜೇನುನೊಣಗೆ ನಾವು ಆಹಾರ ಕೊಡಿದ್ರೆ ಈ ಆಹಾರದ ಬಿಕ್ಕಟ್ಟಿಗೆ ಈ ಪ್ರಪಂಚ ಬರ್ತಾ ಇದೆ. ಬೇರೆ ಬೇರೆ ದೇಶದಲ್ಲಿ ಎಲ್ಲಿವರೆಗೆ ಅಂತ ಹೇಳಿದರೆ, ಇವತ್ತು ಜೇನುನೊಣ ಸಾಕುವಂಥ ಇಂಡಸ್ಟ್ರಿ ಆಗಿದ್ದಾವೆ. ಆ್ಯಪಲ್ ತೋಟ ಇದ್ದಾನೆ, ಅವನು ಇಷ್ಟು ದುಡ್ಡು ಕೊಟ್ಟರೆ ಇಷ್ಟು ಇನ್ಸೆಕ್ಟ್ ತಂದು ಕೊಡ್ತಾನೆ. ನಾವು ಎಲ್ಲಿದ್ದೇವೆ? ಜೇನುನೊಣನೆಲ್ಲ ಕೊಂದು ಅವನ್ನೆಲ್ಲ ಸುಟ್ಟು ನಾವು ನಮ್ಮ ಸ್ವಲ್ಪ ಲಾಭಕ್ಕೋಸ್ಕರ ನಾವು ಜೇನು ತೊಗೊಂಡು ಹೋಗ್ಬಿಟ್ಟು ಅವ್ರು ಮನೆ ಮಾಡಿಕೊಟ್ಟಿಲ್ಲ, ಪೂರಕವಾಗಿ ಕೆಲಸ ಮಾಡಲಿಲ್ಲ, ಅವನ್ನೇ ನಾಶ ಮಾಡ್ತಾ ಇದ್ದೇವೆ. ಸೊ ಆದರೆ ಹೂನು ಹೋಗ್ಬಿಟ್ರೆ ಅದು ಹೋಯ್ತು. ಇನ್ನೊಂದು ನೋಡಿ, ಎಲ್ಲ ವಾಕ್ ಹೋಗೋದು ನೀವು ಸೀನಿಯರ್ಸ್ ಎಲ್ಲ ನೋಡಿದ್ರಿ. ಬೆಳಗ್ಗೆ ಒಂದು ಚೀಲ, ಒಂದು ಸಣ್ಣ ದೋಟಿ, ಯಾರ್ಯಾರೋ ಮನೆ ತಗೊಂಡು ಹೂ ಕಳ್ತನ ಮಾಡ್ಕೊಂಡು ಪೂಜೆ ಯಾವ ಮಟ್ಟದ ಪೂಜೆ ಇರ್ಬೋದು ಹೇಳಿ. ಕೊನೆ ಪಕ್ಷ ನೀವು ಬೆಳ್ಕೊಂಡು ಮಾಡಿದರೆ ಪರವಾಗಿಲ್ಲ. ಇದೇನಾಗ್ತದೆ, ಆನೆ ಕದ್ದವನು ಕಳ್ಳ, ಅಡಿಕೆ ಕದ್ದವನು ಕಳ್ಳ, ಮತ್ತು ಆ ಕಳ್ಳತನ ಪ್ರವೃತ್ತಿ ಬೆಳೆಯುತ್ತೆ. ಈ ಪೂಜೆ ಮಾಡೋಕೆ ಹೋಗಿ ಕಳ್ಳತನ ಪ್ರವೃತ್ತಿ, ಆಮೇಲೆ ಸಿಟ್ಟು ಬರ್ತದೆ. ಅವ್ರು ತನಕ ಅವನ ಮೇಲೆ ಬೈತೀರಿ, ನೀವು 2 ಇವನಿಗೇನು ಹೋಗ್ತದೆ. ಅಲ್ಲ, ನೀವು ಮಾಡಿದ್ದೇ ತಪ್ಪು. ನೀವು ಬೇಕಾದ್ರೆ ಮಾಡಿ. ಮಾನಸಿಕ ಪೂಜೆಗೆ ಯಾವ ಹೂವು ಅದೆಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡಿ, ಒಂದರ ನಂತರ ಅವ್ರು ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿದರೆ. ಇನ್ನೊಂದು ವಿಷಯ ಇಲ್ಲಿ ಬರ್ತದೆ. ಒಂದು ಗಿಡ ಇತ್ತು ಅಂತ ಹೇಳಿದ್ರೆ ಹಣ್ಣೆಲೆ ಕಾಯಿಲೆ ಇದಕ್ಕೆ ಸಂಬಂಧನೇ ಬರ್ತದೆ. ಹಣ್ಣೆಲೆ ಬೀಳ್ತದೆ, ಕಾಯಿಲೆ ಸಿಗಿರ್ತದೆ. ಅದಕ್ಕೆ ಹಣ್ಣೆಲೆ ಬಿತ್ತಂಥ ಕಾಯಿಲೆ ನಗಬಾರ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಸೀನಿಯರ್ಸ್ ಇದ್ದೀರಿ, ನಿಮ್ಮನ್ನು ನೋಡಿ ಸಣ್ಣ ಮಕ್ಕಳು ಅಳಬಾರ್ದು. ಆದರೆ ಆ ಕಾಯಿಲೆ ಹಣ್ಣೆಲೆ ಏನು ಮಾಡಿದೆ, ತನ್ನ ಸರ್ವಸ್ವವನ್ನು ಅದು ಕೊಟ್ಟು ತಾನು ಬಿದ್ದು ಕೆಳಗೆ ಬಿದ್ದು ಅದಕ್ಕೆ ಆಹಾರವಾಗಿ ಆ ಗಿಡದ ಬೆಳವಣಿಗೆ ಸರ್ವಾಂಗನ ಬೆಳವಣಿಗೆ, ವಿಶಾಲ ಬೆಳವಣಿಗೆ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ಆ ಹೂವು ಅದೇ ಕೆಲಸ ಮಾಡ್ತಿತ್ತಲ್ಲ, ಬಿದ್ದಿದ್ರೆ ರೀಸೈಕಲ್ ಆಗ್ತಿತ್ತು. ನೀವು ತಗೊಂಡು ತಿಪ್ಪೆಗೆ ಹೋಗಿದ್ದಲ್ಲ, ಆ ಹೂವನ್ನು ತಗೊಂಡು ಪೂಜೆ ಆದ ಮೇಲೆ ಮತ್ತೆ ಅಲ್ಲಿಗೆ ಕೊಡಿ, ಆಗ ಅದು ಮುಗೀತು. ಇದು ರೀಸೈಕಲ್ ಆಯಿತು. ಹಣ್ಣೆಲೆ ಬೀಳುವಾಗ ಕಾಯಿಲೆ ನಗಬಾರ್ದು. ಇದನ್ನು ಮಕ್ಕಳಿಗೆ ಈ ಕಲ್ಚರ್ನ ಕಲಿಸ್ಬೇಕು, ಅವ್ರು ಆಧರಿಸ್ಬೇಕು. ಯಾಕಂದರೆ ಸರ್ವಸ್ವವನ್ನು ದಾರಿ ಎರೆದಿದ್ದಾರೆ. ಇಲ್ಲೂ ಅದೇ ಪ್ರಿನ್ಸಿಪಲ್ ಬರ್ತದೆ. ಇನ್ನು ಮಕ್ಕಳನ್ನ ಪಾಲನೆ ಮಾಡೋ ವಿಷಯ, ಇದಕ್ಕೆ ಸಂಬಂಧಪಟ್ಟ ಒಂದು ವಿಷಯ ಹೇಳಿ ನಾನು ಇಲ್ಲಿ ಮುಗಿಸ್ತೇನೆ. 1 ರಿಂದ 6 ವರ್ಷದವರೆಗೆ ಲಾಲನೆ ಮಾಡಬೇಕು. ಅಂದರೆ ಬೇಕಾದ ಅವ್ರ ಬೆಳವಣಿಗೆ ಪೂರ್ಣದಲ್ಲಿ ಅವ್ರಿಗೆ ಬುದ್ಧಿ ಬೆಳವಣಿಗೆ ಆಗಿರೋದಿಲ್ಲ, ಅವ್ರು ದೇವ್ರ ಸಮಾನ, ಅವ್ರನ್ನ ಲಾಲನೆ ಮಾಡಿ. 8 ವರ್ಷದಿಂದ 16 ವರ್ಷದವರೆಗೆ
ತಾಡನ ಅಂದರೆ ತಪ್ಪು ಮಾಡಿದರೆ ನೀವು ತಿದ್ದಬೇಕು, ತಪ್ಪು ಮಾಡಿ ತಿದ್ದಬೇಕು. ನೀವು 16 ವರ್ಷ ಆದರೂ ಲಾಲನೆ ಮಟ್ಟ ಕೂತ್ಬಿಡ್ತೀರಿ. 16 ವರ್ಷದ ನಂತರ ಅವರು ಮಿತ್ರನಾಗೆ ನೋಡ್ಕೋಬೇಕು. ಅವ್ರು ಇಲ್ಲ ನಾವು 50 ವರ್ಷ ಹೋದರೂ ತಾಡನೆ ಮಾಡೋಕ್ಕೆ ಹತ್ತೇವೆ. ಇದು ಮಾಡಿದವಾಗ ಒಂದು ಸಮಗ್ರ ಅಭಿವೃದ್ಧಿ ಆಗ್ತದೆ. ಈ ಒಂದು ಮನೆಯಲ್ಲಿ ಒಂದು ಸಮರಸ ಬರ್ತದೆ, ಮತ್ತು ಒಬ್ಬರಿಗೆ ಪ್ರೀತಿ ವಿಶ್ವಾಸ ಬರ್ತದೆ. 16 ವರ್ಷದಿಂದ ನಿಮ್ಮ ಫ್ರೆಂಡ್ ಅವರು, ಮಗಳಿರಲಿ ಮಗ ಇಲ್ಲ, ನಿಮ್ಮ ಫ್ರೆಂಡ್. ಆಮೇಲೆ ಇನ್ನೊಂದು ಹೇಳಿದ್ದಾರೆ ಇಲ್ಲಿ, 25 ವರ್ಷದವರೆಗೆ ಗುರುಕುಲ ಅಂದರೆ ವಿದ್ಯಾಭ್ಯಾಸ ಮಾಡಬೇಕು, 25ರಿಂದ 50 ವರ್ಷ ಗೃಹಸ್ಥಾಶ್ರಮ ಮಾಡಬೇಕು, 50ರಿಂದ 75 ವರ್ಷ ವಾನಪ್ರಸ್ಥಾಶ್ರಮ, 70ರಿಂದ ಸನ್ಯಾಸಾಶ್ರಮ. ಕೆಲವರೆಲ್ಲ ವಾನಪ್ರಸ್ಥಾಶ್ರಮ ಬಂದಿದ್ದಾರೆ, ಕೆಲವರು ಸನ್ಯಾಸಾಶ್ರಮ ಬಂದರೆ ಇನ್ನೂ ಆ ಪ್ರಪಂಚದ ಆಶ್ರಮದಲ್ಲೇ ಇದ್ದೀರಿ. ಇದು ತಪ್ಪು. ಸೊ ಇಷ್ಟು ಈ ವಿಷಯ ಒಂದಕ್ಕೆ ಸಂಬಂಧಪಟ್ಟಾಗೆ ನಾನು ಮಾತಾಡ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿಯವರೆಗೆ ಆಚಾರ್ಯರು ತಮ್ಮ ಅನುಭವ ನೀಡಿದ್ದಾರೆ. ನಿಮ್ಮಲ್ಲಿ ಯಾರ್ಯಾರು ಮಾತಾಡೋರು ಒಂದು 5 ನಿಮಿಷ ಒಳಗಡೆ ಮಾತಾಡಿ. ಈ ವಚನ ಪರಿಮಳದ ಪುಸ್ತಕದಲ್ಲಿ 12ನೇ ಅಧ್ಯಾಯದೊಳಗೆ ಹೊರಗನ ಪೂಜೆ ಇದು ಅಂದರೆ ನಾವು ಹೊರಗೆ ಆಡಂಬರದ ಪೂಜೆ ಹೂವದು ಏರಿಸಿ ಪೂಜೆ ಮಾಡೋದು ಬದಲಿ ನಾವು ಇವನ್ನೆಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ. ನಮ್ಮ ಜೀವದ ಸರ್ವೇಂದ್ರ ಯಾವುದೇ ಹಿಂಸೆ ಮಾಡದಿದ್ದು ಅದು ಒಂದು ಥರದ ಹೂವು, ಯಾವುದೇ ಹಿಂಸೆ ಮಾಡಬಾರ್ದು ಅದು ಮೊದಲೇ ಹೂವು. ಬರ್ಕೊಂತೀನಿ ಒಂದು ನಿಮಿಷ. ಹಾಂ, ಅಲ್ಲ ಹೇಳ್ಬಿಡಿ, ಬರ್ಕೊಳ್ದಾರೆ. ಆಮೇಲೆ ಹಿಂಸೆ ವಿಷಯ ನಾನು ಮಾತಾಡ್ತೀನಿ. ಹಾಂ, ಆಮೇಲೆ ನಮ್ಮ ಸರ್ವ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡಿರುವುದು 2ನೇ ಹೂವು. ಆಮೇಲೆ ನಾವು ಎಷ್ಟು ದುರಹಂಕಾರ ಬಿಟ್ಟು ಶಾಂತ ರೀತಿಯಿಂದ ಇರ್ತೀವಿ, ಅದು 3ನೇ ಹೂವು. ಆಮೇಲೆ ಎಲ್ಲ ವ್ಯಾಪಾರಕ್ಕಿಳಿದು ಮಾಡದೆ ನಿರ್ವ್ಯಾಪಾರಿಯಾಗಿಡಬಲ್ಲದೆ 4ನೇ ಹೂವು. ದುರ್ಭಾವ ಪ್ರಕೃತಿಗಿಳಿದು ಸದ್ಭಾವ ಹೋದರೆ ಅದು 5ನೇ ಹೂವು. ಆಮೇಲೆ ಉಂಡು ಉಪವಾಸ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲದೆ 6ನೇ ಹೂವು. ಆಮೇಲೆ ಅನ್ನವ್ರತ ಮರೆದು ಸತ್ಯವನ್ನು ನುಡಿಯುವುದೇ 7ನೇ ಹೂವು. ಇಂಥ ಸಕಲ ಪ್ರಪಂಚ ಒಳಗೆ ವಿಶ್ವಜ್ಞಾನ ಸಂಪನ್ನ ಆಗಿರುವುದೇ 8ಮ ಹೂವು. ಹೀಗೆ ಪೂಜೆ ಇವೇ ಹೂವು ಅಂತ ತಿಳ್ಕೊಂಡು ಹೂವು ಅಂತ ತಿಳ್ಕೊಂಡು ಇದನ್ನು ನೀವು ಇಂಥ ಕಂಟೆಂಪ್ಲೇಷನ್ ಮಾಡಿಕೊಂಡು ಸರ್ ಸ್ವಲ್ಪ ಶಾಂತಿ ಟೈಮ್ ಆಗುತ್ತೆ. ಮತ್ತೆ ಅವರು ಮುಗಿಸ್ಬಿಡಿ. ನೀವು 28 ಹೂ ತಂದು, ಹೊರಗಿನ ಹೂ ತಂದು, ಕದ್ದು ಹೂ ತಂದು ಅಥವಾ ಎಲ್ಲಿರೋ ಬಿದ್ದಿರೋದು ಹೂ ತಂದು ಪೂಜೆ ಮಾಡೋ ಬದಲಿ ಈ 8 ಹೂಗಳನ್ನು ನೀವು ಮನದಲ್ಲಿ ನೆನೆದು ಲಿಂಗ ಪೂಜೆ ಮಾಡಿದರೆ ಅದೇ ನಿಜವಾದ ಪೂಜೆ, ನಮ್ಮ ಆತ್ಮ ಪೂಜೆ ಅಂತ ಅದನ್ನೇ ಹೇಳಿರೋದು ಅವರು, ಅದನ್ನೇ ಹೇಳಿರೋದು ಸರ್. ಸರಿ ಮಾತಾಡಿ. ಆಮೇಲೆ ಹಿಂಸೆ ಬಗ್ಗೆ ಈಗ ಏನಾಗುತ್ತೆ, ಚರ್ಚೆ ಆಗುತ್ತೆ. ಟೈಮ್ ಅವರು ಸರಿಯಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಪೂಜೆ ಅಂದರೆ ಏನಂತೇಳಿ, ಆಡಂಬರ ಪೂಜೆ ಅಲ್ಲ, ದೇವರಿಗೆ ಪೂಜೆ ಬೇಕು, ಹೂ ಬೇಕಾಗಿಲ್ಲ, ಇದೇ ಎಲ್ಲ ಹೂ ಅಂತ ಅವ್ರು ಹೇಳಿ ಅಷ್ಟಪುಷ್ಪಗಳನ್ನ ಇದನ್ನೇ ಹೇಳಿದ್ದಾರೆ. ಬರೋಬರಿ. ಆಮೇಲೆ ಹಿಂಸೆ ಅಂತ ಹೇಳಿದರು. ನೀವು ಹೂ ಕಿತ್ತರೆ ಹೇಗೆ ಹಿಂಸೆ ಆಗ್ತದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ನಾಚಿಕೆ ಗಿಡ ಅಂತ ಒಂದು ನೋಡಿದ್ದೀರಿ, ಟಚ್ ಮಿ ನಾಟ್ ಅಂತ ಒಂದು ಸಣ್ಣ ಗಿಡ ಇರ್ತದೆ. ಅದು ನೀವು ಮುಟ್ಟಿದ್ರೆ ಕೂಡ ಎಲೆ ಎಲ್ಲ ಮುಚ್ಕೊತದೆ. ಅದು ಹಿಂಸೆ ಆಗಲಿಲ್ವಾ? ನೀವು ಆಚೆಗೆ ಹೋದ್ಕೊಳ್ಳೆ ಮತ್ತೆಲ್ಲ ಎಲೆ ಬಿಡಿಸ್ಕೊತದೆ. 2ನೇದಾಗಿ ನೀವು ಹೂವಿನ ಕಿತ್ತವಾಗ ಅಲ್ಲಿ ಗಾಯ ಆಗ್ತದೆ. ಗಾಯ ಆದಾಗ ಅಲ್ಲಿ ಫಂಗಸ್ ಬರ್ತದೆ, ಇನ್ಸೆಕ್ಟ್ ಬರ್ತದೆ, ಮತ್ತದು ಬರ್ತದೆ. ಅದಕ್ಕೆ ನೀವು ರೋಗವನ್ನು ತಾನೇ ಬೆಳೆದು ಬೀಳೋದು ಬೇರೆ, ಅದನ್ನು ನೀವು ಮುರಿದು ಮಾಡಿದಾಗ ಏನಾಗ್ತದೆ? ಅದಕ್ಕೆ ಹಿಂಸೆ ಆಗ್ತದೆ. ಅದು ಜೀವ ಇದೆ. ಹಾಂ ಸರ್, ಧನ್ಯವಾದಗಳು. ಮತ್ತೆ ಯಾರಾದರೂ ಮಾತಾಡ್ತೀರಾ? ಬೇಡ. ಹಾಂ ಸರ್, ನಮ್ಮ ಈಗ ನೆಕ್ಸ್ಟು ಇಟ್ನಾಳ್ ಅವರು ಮಾತಾಡ್ತಾ ಇದ್ದಾರೆ. ಈಗ ನಮ್ಮ ಆಚಾರ್ಯವರು ಮತ್ತು ರಂಗೋಟಿಯವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದಕ್ಕಿಂತ ಜಾಸ್ತಿ ಹೇಳೋದು ಏನೂ ಬೇಕಾಗಿಲ್ಲ. ಆದರೂ ಮಾತನಾಡಲಿಕ್ಕೆ ಹೇಳಿದ್ದಾರೆ. ಮಾತನಾಡದೇ ಇರೋದು ಒಂದು ದಾಷ್ಟ್ಯ ಆದಂಗೆ ಆಗ್ತದೆ. ನಾವು ಒಂದು 2 ನಿಮಿಷದಲ್ಲಿ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಏನಂತಂದರೆ, ಹೊರಗನೆ ಪೂಜಿಸಿ ಅಂತ ಹಾಕಿದ್ದಾರೆ ಟೈಟ್ಲು. ಇದು ಹೊರಗನೆ ಪೂಜಿಸಿ ಅಂದರೆ ಏನು? ಹೊರಗು ಬಯಲನ್ನು ಪೂಜಿಸಿ ಅಂತ ಅದರ ಅರ್ಥ. ಯಾಕಂತಂದ್ರೆ ಇಡೀ ಸೃಷ್ಟಿ ನಿರ್ಮಾಣ ಆದದ್ದು ಬಯಲಿನಿಂದ ನಿರ್ಮಾಣ ಆಗಿದೆ. ಅದಕ್ಕೆ ನಮ್ಮ ಶರಣ ಸಾಹಿತ್ಯದಲ್ಲಿ ಬಯಲಿಗೆ ಬಹಳಷ್ಟು ಮರ್ಯಾದೆ ಉಂಟು. ಯಾಕಂದರೆ ಸೃಷ್ಟಿ ಆದದ್ದು ಬಯಲಿನಿಂದ ಬಂದಿದೆ.
ಅದಕ್ಕೆ ಬಯಲನ್ನೇ ಪೂಜಿಸಿ. ಅದನ್ನು ಹೆಂಗೆ ಪೂಜಿಸಬೇಕು? ಆಡಂಬರದ ಪೂಜೆ ಬೇಡ ಅಲ್ಲ, ಅಂತರಂಗ ಶುದ್ಧಿ. ಅಂತರಂಗ ಶುದ್ಧಿ. ಅದಕ್ಕೆ ಬಸವಣ್ಣವರು ಒಂದು ವಚನ ಹೇಳಿಬಿಟ್ಟಿದ್ದಾರೆ. ಆ ಒಂದು ವಚನ ಹೇಳಿಬಿಟ್ರೆ ಇಡೀ ಟೆಕ್ಸ್ಟ್ದ ಒಂದು ಏನಪ್ಪ ಅಂತಂದರೆ ಅರ್ಥ ಇಲ್ಲಿ ಸಿಗ್ತದೆ. ಏನಪ್ಪ ಅಂದರೆ ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಲು ಬೇಡ. ನೋಡ್ರಿ, ಇದೇ ನಿಜವಾದ ಪೂಜಾ. ಬಾಕಿ ಏನೋ ನೀವು ಪೂಜಾ ಅಂತಂದ್ರೆ ಹೋಗಿ ಹೇಳಿದಿಲ್ಲ. ಇಲ್ಲಿ ಧಾರವಾಡದಾಗಂತೂ ಮುಂಜಾನೆ ಆದ ಕೂಡಲೇ ಎಲ್ಲರೂ ಒಂದು ಕೈಚೀಲ ಹಿಡ್ಕೊಂಡು ಮನೆಗೆ ಹೋಗಿ ಎಲ್ಲರೂ ಬೆಳೆದದ್ದು ಹೂ ಹರ್ಕೊಂಡು ಹೋಗೋದು ಒಂದು ಹ್ಯಾಬಿಟ್ ಇದೆ ಇಲ್ಲ. ಅದು ಅಲ್ಲ. ಇವ್ರು ಹೇಳಿದ್ರು ಕಳುವು ಮಾಡಿ ಹೂ ತಂದು ಪೂಜೆ ಮಾಡಿದ್ರೆ ಇಲ್ಲಿ ಮಾಡೋದು ಕಳ್ತನ, ಮತ್ತು ಇಲ್ಲಿ ಪೂಜೆ ಮಾಡ್ತೀವಿ ಅಂದ್ರೆ ಎಲ್ಲ ಒಂದಕ್ಕೊಂದು ಎಷ್ಟು ವಿರೋಧ ನೋಡ್ರಿ. ಅದಕ್ಕೆ ಬಹಿರಂಗ ಪೂಜೆ ಅದೇನೋ ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಇದರೂ ಹಳಿಯಲು ಬೇಡ. ಇದೇ ನಮ್ಮ ಅಂತರಂಗ ಶುದ್ಧಿ, ಇದೇ ನಮ್ಮ ಬಹಿರಂಗ ಶುದ್ಧಿ. ಅದಕ್ಕೆ ನಮ್ಮ ಪೂಜಾ ಅಂತಂದರೆ ಇದು ಹೊರಗೆ ತೋರಿಸೋ ಸಲುವಾಗಿ ಅಲ್ಲ. ನಮ್ಮದೆಲ್ಲ ಏನಾಗಿದೆ ಅಂತಂದ್ರೆ ಹೊರಗಿನ ಪ್ರದರ್ಶನ ಸಲುವಾಗಿ ಪೂಜೆ ಮಾಡೋದಲ್ಲ. ನಮ್ಮ ಅಂತರಂಗ ಶುದ್ಧಿಯನ್ನು ನಾವು ಮಾಡಿಕೊಂಡ್ರೆ ನಿಮ್ಮ ನಡೆ ಚೆನ್ನಾಗಿ ಬಿಟ್ಟರೆ ಅದೊಂದು ದೊಡ್ಡ ಪೂಜಾನ. ಈ ಸಮಾಜದೊಳಗೆ ಇನ್ನೊಬ್ಬರಿಗೆ ತೊಂದರೆ ಕೊಡದೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ, ಇದೇ ಒಂದು ದೊಡ್ಡ ಪೂಜಾ. ಅದಕ್ಕೆ ಪೂಜಾ ಅಂತಂದ್ರೆ ಹೂವು ಹಣ್ಣು ಕಾಯಿ ಇದ್ರ ಮಾಡೋದು ಇದು ಪೂಜಾ ಅಲ್ಲ. ಆ ಪರಮಾತ್ಮನ ಪ್ರತಿನಿಧಿಗಳಾದಂಥ ಜನ ಸಮುದಾಯದ ಸೇವೆಯನ್ನು ಮಾಡುವುದೇ ಒಂದು ಪೂಜಾ ಅಂತ ಹೇಳಿದ್ದಾರೆ. ಇದು ನಿಜವಾದ ಪೂಜೆ ಅಂತ ಹೇಳಿದ್ದಾರೆ. ಅದು ಈ ಒಂದು ಟೆಕ್ಸ್ಟ್ ಅಥವಾ ಈ ಒಂದು ಚಾಪ್ಟರ್ದ ಒಂದು ಭಾವಾರ್ಥ ಆಗ್ತಂತ ಹೇಳಿ ನನ್ನ ಒಂದು 2 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಇಟ್ನಾಳವ್ರಿಗೆ ಬೇಸರ ಆಗಬಾರ್ದು. ಇಲ್ಲಿ ಹೊರಗಿನ ಕೊಯ್ದು ಹೊರಗಿನ ಪೂಜೆ ಅಂದರೆ ಮೂರ್ತಿ ಪೂಜೆನೇ ಹೇಳಿದ್ದಾರೆ, ಈ ಪೂಜೆಯನ್ನು ಹೇಳಲಿಲ್ಲ ಅವರು. ಈ ಪೂಜೆ ಯಾವುದು ಹೇಳಿದ್ರೆ ಬಾಹ್ಯ ಪೂಜೆ ಅಂತ ಹೇಳಿದರೆ ಅಂತರಂಗ ಪೂಜೆ ಅಲ್ಲ, ಹೊರಗಿನ ಪೂಜೆ ಒಳಗಿನ ಪೂಜೆ. ನೋನು ಇಲ್ಲಿ ಹೊರಗಿನ ಪೂಜೆನ ಹೊರಗಿನ ಕೊಯ್ದು ಹೊರಗಿನ ಪೂಜೆ ಅದ್ರ ಅಲ್ಲಿ ಒಂದು ವರ್ಡ್ ಬಿಟ್ಟಿದ್ದಾರೆ. ಅಂದರೆ ಬಾಹ್ಯ ಪೂಜೆನೇ ಹೇಳಿದ್ದಾರೆ, ಬಯಲನ್ನು ಪೂಜೆ ಮಾಡಿ ಅಂತ ಹೇಳಲಿಲ್ಲ. ಬಯಲಿಗೆ ಇದಕ್ಕೆ ಸಂಬಂಧನೇ ಬರೋದಿಲ್ಲ. ಸಾರಿ ಸರ್. ಓಕೆ ಇರಲಿ ಸರ್, ಕರೆಕ್ಷನ್ ಆಗ. ಥ್ಯಾಂಕ್ ಯು. ಸೊ ಇಲ್ಲಿವರೆಗೆ ನಮ್ಮ ಇಟ್ನಾಳ್ ಸರು, ಆಚಾರ್ಯ ಸರು ಮತ್ತು ಆರತಿ ಮೇಡಮು ಹಾಗೂ ನಮ್ಮ ಲಂಗೋಟಿ ಸರು ಸಹಿತ ಇವತ್ತಿನ ವಿಷಯ ಹೊರಗನೆ ಕೊಯ್ದು ಪೂಜೆ ಮಾಡೋರ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ಯಾರು ಮಾತಾಡ್ಬೋದು. ನಮ್ಮ ನೀಲನವ್ರು ಸರ್ ಇದ್ದಾರೆ, ಇಲ್ಲಿ ಕೂತ್ಕೊಂತೀರಾ? ಅವ್ರು ನಿಂತ್ಕೊಂಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಎಕ್ಸ್ಕ್ಯೂಸ್ ಮೀ ಸರ್. ಇವತ್ತಿನ ವಚನ ಇಡೀ ವಚನ ಸಾಹಿತ್ಯದ ಆತ್ಮ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇವತ್ತಿನ ಕಲುಷಿತ ವಾತಾವರಣಕ್ಕೆ ಇದನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡದ್ದು ಕಾರಣ ಅನ್ನೋದನ್ನು ನಾವು ಮೇಲ್ನೋಟಕ್ಕೆ ಸಾಬೀತುಪಡಿಸ್ಕೊಡ್ಬೋದು. ಈಗ ಸರ್ ಹೇಳಿದರು, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದಿರು ಹಳಿಯಲು ಬೇಡ, ಕನ್ನ ಬಂಡಿಸಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅನ್ನೋ ಮಾತನ್ನು ನಾವು ಹೇಳಿದರು. ಇಲ್ಲಿ ಆಡಂಬರದ ಪೂಜೆ ಮತ್ತು ಆಂತರಿಕ ಪೂಜೆ ಇದನ್ನು ಬಸವಣ್ಣವರು ಅಥವಾ ಶರಣರು ಏನು ಹೇಳಿದಾರಲ್ಲ, ಪೂಜೆ ಅಂದರೆ ಕಲ್ಲು ಪೂಜೆ ಮಾಡೋದಲ್ಲ, ನಮ್ಮನ್ನು ನಾವು ಪೂಜೆ ಮಾಡ್ತೇವೆ. ಈಗ ನಾವು ಹನುಮಪ್ಪನ ಗುಡಿಗೆ ಹೋಗ್ತೀವಂದ್ರೆ ನಮ್ಮೊಳಗೆ ಆ ಭಾವನೆ ಬರಲಿಲ್ಲ ಅಂದರೆ ಹನುಮಪ್ಪನೊಳಗೆ ಏನೂ ಶಕ್ತಿ ಇಲ್ಲ. ಹನುಮಪ್ಪನೊಳಗೆ ಏನೂ ಶಕ್ತಿ ಇಲ್ಲ. ಆದರೆ ನಮ್ಮಲ್ಲಿ ಆ ಭಾವನೆ ಬಂದು ಏಕತೆಯನ್ನು ಸಾಧಿಸಿ ಆ ಬದಲಾವಣೆ ನಮ್ಮಲ್ಲಿ ಬಂದು, ಇದು ಒಂದು ಫ್ಯಾಕ್ಟ್ರಿ, ಶರೀರ ಒಂದು ಫ್ಯಾಕ್ಟ್ರಿ, ವೈಜ್ಞಾನಿಕ ಐತಿದು. ನಾವೇನು ಆಲೋಚನೆ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗ್ಲ್ಯಾಂಡ್ಗಳು ಸ್ರವಿಸ್ತಾವೆ. ಎಲ್ಲ ಆ ಸ್ರವ ಆಗೋದ್ರಿಂದಲೇ ನಮ್ಮ ಭಾವನೆ ಉತ್ಪತ್ತಿ ಆಗ್ತದೆ. ನಮ್ಮ ಪ್ರತಿಯೊಂದು ಕಾರ್ಯದ ಹಿಂದೆ ನಮ್ಮ ಮನಸ್ಸಿನ
ಪ್ರಭಾವ ಇರ್ತದೆ. ಆ ಮನಸ್ಸು ಏನು ಆಲೋಚನೆ ಮಾಡ್ತದೆ ಅದು ನಾವು ಆಗ್ತೀವಿ. ಪೂಜೆ ಅನ್ನುವಂಥದ್ದು ನಾವು ಮಾಡ್ಕೊಳ್ಳೋದು. ಹನುಮಪ್ಪನ ಗುಡಿ ಮುಂದೆ ಹೋಗಿ ನಿಂತ್ರೆ, ಅದು ಮೂರ್ತಿ ಮುಂದೆ ನಿಂತ್ರೆ ನಮ್ಮಲ್ಲಿ ಆ ಭಾವನೆ ಬರಬೇಕು. ಆ ಭಾವನೆ ಬರಲಿಲ್ಲ ಅಂದ್ರೆ ಹೊರಗನ ಪೂಜೆ, ಹೂವು ಏರಿಸೋದು ಅಥವಾ ಒಂದು 25,000 ರೂಪಾಯಿ ಕೊಡೋದು ಅಥವಾ ಏನೇನೋ ಮಾಡೋದು, ಇದರಿಂದ ಏನು ಬದಲಾವಣೆ ಇಲ್ಲ. ಇದು ಮುಖ್ಯ ಅಂದರೆ ಪ್ರತಿ ಪೂಜೆಯಲ್ಲಿ ನಮ್ಮ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ನಾವಿಲ್ಲಿ ಸೇರ್ತೀವಿ, ಇದರ ಅರ್ಥ ಇಲ್ಲಿ ಬಂದ 1 ತಾಸು 1.5 ತಾಸು ಅದೀವಿ ಅಂದ್ರೆ ನಮ್ಮಲ್ಲಿ ಪರಿವರ್ತನೆ ಆಗಬೇಕು, ನಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಿ ಈ ಕಂಪೌಂಡಿಂದ ಹೊರಗೆ ಹೋಗ್ಬೇಕು. ಅಂದರೆ ಮಳುಕುರ ಅವರ ಸೇವೆಗೆ ನಾವು ಸನ್ಮಾನವನ್ನು ಮಾಡಿದಂಗೆ. ನಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆ ಬಹಳ ಮಹತ್ವದ್ದು. ಈಗ ನಿಮಗೆ ಸ್ಪಷ್ಟ ಉದಾಹರಣೆ ಕೊಡಬೇಕು ಅಂದರೆ, ಕಲ್ಯಾಣದಲ್ಲಿ ಕೂಡಿದಂಥ ಶರಣರ ಕ್ರಾಂತಿಯ ಪರಿಣಾಮ ಇವತ್ತು ಸಾವಿರ ಸಮ್ಮೇಳನ ಆದ್ರೂ 1 ಪೈಸಾದಷ್ಟು ಆಗೋದಿಲ್ಲ. 1 ಪೈಸಾದಷ್ಟು ಆಗೋದಿಲ್ಲ. ಯಾಕೆ? ಅಲ್ಲೇ ಮಡಿವಾದವ ಬಂದ, ಸಮಗಾರವ ಬಂದ, ಮತ್ತೊಬ್ಬ ಬಂದ, ಸೂಳೆ ಸಂಗವ್ವ ಬಂದಳು. ಎಷ್ಟು ಜನ ಬಂದರು? ಒಂದ ನಮೂನಿ ಇರ್ತಕ್ಕಂಥ ಜನ ಅಲ್ಲಿ ಸೇರಲಿಲ್ಲ. ಸೇರಿದಂಥವರು ಒಂದಾದ, ಮಾನಸಿಕವಾಗಿ ಒಂದಾದ. ನಮ್ಮಲ್ಲಿ 2 ಮನಸ್ಸು, ಒಂದು ಮೇಲ್ ಮನಸ್ಸು, ಒಂದೊಂದು ಒಳಮನಸ್ಸು. ಒಳಮನಸ್ಸು ಹೆಸರಾಗದ ನಮ್ಮಲ್ಲಿ ಬದಲಾವಣೆ ಆಗೋದು. ಇವತ್ತು ನಮ್ಮಲ್ಲಿ ಇಲ್ಲಿ ಕುತ್ಕೊಂಡಾಗೆ ಅವರು ಸರ್ ಏನೋ ಮಾತಾಡುವಾಗ ಹೌದು ಅನ್ನಿಸ್ತದೆ, ಒಪ್ಕೋಬೇಕು ಅನ್ನಿಸ್ತದೆ. ನೀತಿ, ಸುಳ್ಳು ಹೇಳ್ಬಾರ್ದು, ತೊಡುಗು ಮಾಡಬಾರ್ದು, ಎಲ್ಲನೂ ಒಪ್ಕೊಳ್ತೀವಿ. ಹೊರಗೆ ಹೋದ್ಮೇಲೆ ಯಾಕಂದ್ರೆ ನಮ್ಮ ಒಳಮನಸ್ಸು ಪ್ರಜ್ಞೆ ಅರಳ್ತಾ ಇಲ್ಲ. ಪ್ರತಿ ಪೂಜೆಯಿಂದ ನಮ್ಮ ಒಳಸಿನ ಪ್ರಜ್ಞೆ ಅರಳಬೇಕು. ನಮ್ಮಲ್ಲಿ ಬದಲಾವಣೆ ಆಗಬೇಕು, ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಈಗ ಬುದ್ಧನ ಹೋಗೋ ಟೈಮ್ನೊಳಗೆ ಒಬ್ಬ ದರೋಡೆಕೋರ ಬಂದ. ಒಬ್ಬ ಮನುಷ್ಯ, ಯಾರು? ಅಂಗುಲಿಮಾಲ ಯಾರು? ಅವ ಒಳ್ಳೆ ಮನುಷ್ಯನ. ಅವನಿಗೆ ಗುರು ಶಿಕ್ಷಣ ಕೊಟ್ಟಂಥ ಗುರು ನನಗೆ 100 ಬೆರಳಿಗೆ ತಂದು ಮಾಲಿ ಮಾಡಿ ಹಾಕಬೇಕಂತ ಹೇಳಿರ್ತಾನೆ. ಅವ ಒಬ್ಬ ಮಂತ್ರಿ ಮಗನವ, ದರೋಡೆಕೋರ ಅಲ್ಲ. ಅವ ಇನ್ನು 1 ಬೆರಳಿಗೆ ಬೇಕಾಗಿರ್ತದೆ, 1 ಬೆರಳು ಬೇಕಾಗಿರ್ತದೆ. ಅಲ್ಲೇ ಹೋಗುವಾಗ ಜನ ಬುದ್ಧರಿಗೆ ಹೇಳ್ತಾರೆ, ಬೇಡಪ್ಪ ಅಲ್ಲಿ ಹೋಗ್ಬೇಡ್ರಿ, ಮುಂದೊಬ್ಬ ಅದಾನ ಕೊಂದು ಬಿಡ್ತಾನ. ಹೌದಾ ಅಂತ ಅವ್ರು ಅದೇ ದಾರಿಯೊಳಗೆ ಹೋಗ್ತಾರೆ. ಅವ ನಿಲ್ಲು ಅಂತ ಕರಿತಾನ. ನಾನು ನಿಂತು ಭಾಳ ದಿವಸ ಆಗೈತಪ್ಪ, ನೀನು ನಿಲ್ಲೋದು ಬಹಳ ಅವಶ್ಯಕತೆ ಐತಿ ಅಂತ ಹೇಳ್ತಾನೆ. ಮುಂದೆ ಹೋದ್ಮೇಲೆ ಇವರ ಒಂದು ಆಧ್ಯಾತ್ಮದ ಶಕ್ತಿ ಅಥವಾ ಅವರಲ್ಲಿರ್ತಕ್ಕಂಥ ವಿಶ್ವ ಚೇತನ ಶಕ್ತಿ ಅವನು ಪರಿವರ್ತನೆ ಮಾಡ, ಅವ ಬದಲಾದ. ಇಲ್ಲಿ ಮುಖ್ಯ ಇಂಪಾರ್ಟೆಂಟ್ ನಾವು ತಿಳ್ಕೊಬೇಕಾದದ್ದು ಬದಲಾವಣೆ ಆದ. ಬದಲಾವಣೆ ಅಂದರೆ ಏನು? ಇನ್ನೊಂದು ಪರಿವರ್ತನೆಗೆ ಅವಕಾಶ ಇರಬಾರ್ದು. ಅವ ಒಂದು ಬದಲಾವಣೆಯಾಗಿ ಬುದ್ಧರ ಹಿಂದೆ ಹೋದ್ಮೇಲೆ ಅವನು ಹೊಳ್ಳಿ ಅದ ಊರಿಗೆ ಹೋದಾಗ ಕಲ್ ತೊಗೊಂಡು ಹೋಗಿತಾರೆ. ಕಳೆದೊಳಗೆ ಹಿಂದೆ ನಮ್ಗೆ ಹಿಂಗೆ ಮಾಡ್ಯಾನ ಅಂತೇಳಿ ಕಲ್ ತೊಗೊಂಡು ಹೋಗಿತಾರ. ರಕ್ತ ಸೋರ್ತತಿ, ಏನು ಮಾಡೋದಿಲ್ಲ. ಹೊಳ್ಳೆ ವಿಹಾರಕ್ಕೆ ಹೋಗ್ತಾರೆ. ವಿಹಾರಕ್ಕೆ ಹೋದಾಗ ಅಲ್ಲೆಲ್ಲ ಯಾರೋ ಅಯ್ಯೋ ಏನಾಯ್ತು ಬುದ್ಧ ಹೇಳ್ತಾ ಅವನಲ್ಲಿ ಪರಿವರ್ತನೆ ಆಗ್ಯದ. ಆ ಪರಿವರ್ತನೆ ಪರಿಣಾಮದಿಂದ ಅವ ಅದನ್ನು ಯಾವುದೂ ಪ್ರಜ್ಞೆ ಇಲ್ಲದ ಇವತ್ತು ಬದಲಾಗ್ಯಾನ. ಬದಲಾವಣೆ ಅಂದರೆ ಇದು. ಬಸವಣ್ಣವರು ಎಲ್ಲ ಜಾತಿಯೊಳಗೆ ಒಳ್ಳೆಯವ್ರು ಅದಾರ, ಎಲ್ಲ ಜಾತಿಯವ್ರಿಗೂ ಕೆಟ್ಟವ್ರು ಅದಾರ. ಆ ಚರ್ಚೆಯಲ್ಲಿ ಅವಶ್ಯಕತೆ ಇಲ್ಲ. ಬಸವಣ್ಣವರು ಬ್ರಾಹ್ಮಣರು ಬದಲಾದರು. ಹೆಂಗೆ ಬದಲಾದರು? ಎಷ್ಟು ಬದಲಾದರು? ನಮಗೆ ಸಾಧ್ಯ ಇಲ್ಲ. ಅದು ನಮಗೆ ಸಾಧ್ಯ ಇಲ್ಲ. ಈ ಒಳಗಿನ ಪೂಜೆ
ಈ ಒಳಗಿನ ಪೂಜೆ ಸರಿ ಆದರೆ ಬರೀ ಇದು ಬಸವಣ್ಣವರ ಇದರೊಳಗೆ ಶರಣರ ಫಿಲಾಸಫಿಗೆ ಬರ್ತದೆ. ಒಂದೊಂದು ಹಂತ ಅಷ್ಟಾವರಣ ಅಲ್ರಿ ಸರ್, ಏನವು ಸಟಸ್ಥಲ, 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ ಸಮಾಧಿ ಅಂದರೆ ಐಕ್ಯ ಸ್ಥಳ. ಒಂದೊಂದು ಹಂತ ಇವು. ಈಗ ನಾವು ಒಂದು ಪೂಜಾ ಶುರು ಮಾಡಿದ್ವಿ ಅಂದರೆ 2ನೇ ಹಂತಕ್ಕೆ ಹೋಗೋಕೆ ತಯಾರಿಲ್ಲ ಸರ್. ಅದೇ ಉಬ್ಬುತ್ತಿ, ಅದೇ ಊದಿನ ಕಡ್ಡಿ, ಅದೇ ಬಾಳೆಹಣ್ಣು, ಅದೇ ತೆಂಗಿನಕಾಯಿ, ಅದನ್ನು ದಾಟಿ ಮುಂದೆ ಹೋಗೋಕೆ ತಯಾರಿಲ್ಲ. ಇದು ಎಂದಿಗೂ ಪೂಜೆ ಆಗಕ್ಕೆ ಸಾಧ್ಯ. ಅದನ್ನೇ ಸರ್ ಹೇಳಿದರು, ಅಂತರಂಗದ ಸುದ್ದಿ, ಬಹಿರಂಗದ ಸುದ್ದಿ. ಇದನ್ನು ನಾವು ಮಾಡ್ಕೋಬೇಕು. ನಮ್ಮ ಮಕ್ಕಳಿಗೆ ಇದನ್ನು ತಿಳಿ ಹೇಳಬೇಕು. ಭಾಳ ಮತ್ತದ್ದು ಅಂದರೆ ಇವತ್ತು ನಮ್ಮ ಮುಂದಿನ ಪೀಳಿಗೆ ಎಲ್ಲ ವಿಶ್ವಾಸ ಕಳ್ಕೊಂಡು ಹೊಂಟದು. 10 ರೂಪಾಯಿಗೆ ಒಬ್ಬನ ಕೊಲೆ ಮಾಡಕ್ಕೆ ತಯಾರದ. 10 ರೂಪಾಯಿ ಸಿಗ್ತೈತೆ ಅಂದ್ರೆ ಅವನ ಜೀವ ತೆಗೆದು ಬಿಡ್ತಾರೆ. ಅಂಥ ಮನೋಸ್ಥಿತಿ ಒಳಗೆ ನಮ್ಮ ಮಕ್ಕಳದ. ಯಾಕಂದ್ರೆ ಸರಿಯಾದ ಮಾರ್ಗದರ್ಶನ, ಸರಿಯಾದ ಈ ಧಾರ್ಮಿಕ ಪರಂಪರೆಗಳು ಸರಿಯಾದ ರೀತಿಯೊಳಗೆ ಆಚರಣೆ ಆಗದೇ ಇರೋದ್ರಿಂದ ಮಕ್ಕಳು ಬೇಸತ್ತಾರ. ಇದ್ರಾಗ ಏನೈತಿ, ನಮ್ಮ ಸರ್ಗಳು ಹೇಳ್ತಿರ್ತಾರೆ, ಸರಸ್ವತಿ ಪೂಟ ಇಟ್ಟಿರ್ತಾರೆ, ಪೂಜೆ ಮಾಡ್ತಿರ್ತಾರೆ. ಬೇಡ್ಕೋರಿ 90 ಮಾರ್ಕ್ಸ್ ಬರಲಿ ಅಂತ ಬೇಡ್ಕೋರಿ ಅಂತ ಸರ್ ಹೇಳ್ತಿರ್ತಾರೆ. ಎಲ್ಲ ಮಕ್ಕಳು ಬೇಡ್ಕೋತಾವೆ. ಅದ್ರಾಗ ಒಂದು 10 ಮಕ್ಕಳು ನಪಸ್ಸಾಗ್ತವೆ. ಆವಾಗ ಆ ಮಕ್ಕಳೊಳಗೆ ಏನು ಭಾವನೆ ಬರ್ತದೆ? ನಾನು ಬೇಡ್ಕೊಂಡೆ, ನಾನು ಬಾಳೆಹಣ್ಣು ಇಟ್ಟೆ, ನಾನು ಕಪ್ಪರ ಹಚ್ಚಿದೆ, ನನಗೆ ಯಾಕೆ ಮಾರ್ಕ್ಸ್ ಕಡಿಮೆ ಬಂದವು? ಈಕೆ ಅಂತ ಸರಸ್ವತಿ ಅಂತ ನಾವು ಈಕೆ ಅಂತ ಸರಸ್ವತಿ ಅಂತ ಫೋಟೋ ಎತ್ತಿ ಒಗೆದ್ರು ಹೋಗದ. ಇದು ಈ ಧಾರ್ಮಿಕ ವಿಚಾರಗಳ ಒಂದು ನಾಶ ಆಗಲಿಕ್ಕೆ ಇದು ಕಾರಣ. ಅದಕ್ಕಾಗಿ ನಾವೆಲ್ಲ ಇವತ್ತು ಶರಣರ ನೆನಪಿನೊಳಗೆ ಇವತ್ತು ಸೇರ್ಕೊಂಡಿದ್ದೀವಿ. ಇವತ್ತಿನಿಂದ ಅಟ್ಲೀಸ್ಟ್ ಇವತ್ತಿನಿಂದ ನಮ್ಮ ಹೊರಗನ ಪೂಜೆ 1ನೇ ಎತ್ತ, ಒಳಗಿನ ಪೂಜೆ SSLC PUC ಅಥವಾ ಮತ್ತೊಂದು ಹೈಯರ್ ಲೆವೆಲ್, ಆ ಹಂತವನ್ನು ನಾವು ದಾಟ್ಕೊಂಡು ಹೋದರೆ, ಆ ಐಕ್ಯ ಸ್ಥಳಕ್ಕೆ ನಾವು ಮುಟ್ಟಬೇಕು ಅಂದರೆ ಆ ಮೊದಲನೇ ಸ್ಟೆಪ್ನಾಗನ ನಾವು ಕುತ್ಕೊಂಡ್ರೆ ಇದು ಯಾವುದಕ್ಕೂ ಉಪಯೋಗ ಬರುವುದಿಲ್ಲ ಅನ್ನೋಂಥ ಮಾತನ್ನು ನಾವು ಇವತ್ತು ತಿಳ್ಕೋಬೇಕು. ಇದಕ್ಕೆ ಟೈಮ್ ಇಲ್ಲೇ ಇದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೆ ಧನ್ಯವಾದ ಅರ್ಪಿಸಿ ನಾನು ಮಾತಾಡ್ತೀನಿ. ನೀಲನ್ ಅವರಿಗೆ ಅತಿ ಉತ್ತಮವಾದ ಜ್ಞಾನ ಪ್ರೆಸೆಂಟೇಷನ್ ಅವರಿಗೆ ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಯಾರಾದರೂ ಸರ್ ತಾವೇನಾದ್ರು ಹೇಳ್ತೀರಾ? ಓಕೆ, ಭಾಳ ಸಂತೋಷ. ಇವರಿಗೆ ಕೆಲವರಿಗೆಲ್ಲ ಒಂದು ಉಪಕಥೆ ಬಂದರೆ ಚೆನ್ನಾಗಿ ಅರ್ಥ ಆಗ್ತದೆ. ಆಯ್ತು ಉಪಕಥೆ ಹೇಳಲಿಲ್ಲ, ಇಲ್ಲನ್ನವ್ರ ಭಾಷೆ ಮೇಲೆ 1-2 ಉಪಕಥೆ ಬೇಕಾದ್ರೆ ಹೇಳಿ. ಈಗ ಸದ್ಯಕ್ಕೆ ನಾಳೆ ಹೇಳುವಂತೀರಾ? ಈಗ ಸದ್ಯ ಎಲ್ಲ ವಿಷಯನೇ ಜಾಸ್ತಿ, ಇನ್ನೂ 7:30 ಆಗಿಲ್ಲ. 7:30 ತನಕ ನೀವು ತೊಗೊಂಬಿಡಿ ಹಂಗಾದ್ರೆ. ತಗೊಂತೇನೆ. ಈಗ ನಾಳೆ ಕೇಳಿ ತಗೊಂತಾರೆ. ಆಮೇಲೆ ಸ್ವಲ್ಪ ಅಲ್ಲ ವಿಷಯ ಹೇಳ್ತೀನಿ. ಇಲ್ಲಿ ಒಂದ್ಸಲ ನನಗೆ ಹಸಿವೆ ಶುರುವಾಯಿತು ಅಂತ ಹೇಳಿದರೆ ಈ ಹಸಿವೆ ಮತ್ತೆ ಹೋಗ್ತದೆ. ಯಾವ ಸಮಯನೂ ನನಗೆ ಪ್ರಜ್ಞೆ ಇರುವುದಿಲ್ಲ. ಇವತ್ತು ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡುವಂಥ ಒಂದು ಸನ್ನಿವೇಶ ಬಂದಿದೆ. ಇದರಲ್ಲೂ ನಾವು ಸುಮ್ಮನೆ ಸಮಯ ಪಾಸ್ ಮಾಡಿ ಹೋದರೆ ಏನು ಅರ್ಥನೇ ಇಲ್ಲ. ನೀವು ಇಷ್ಟು ಜನರ ಎನರ್ಜಿಲಿ ಬಂದದ್ದು ವೇಸ್ಟ್ ಆಯಿತು. ಮತ್ತು ಯಾರಿಗೆ ತೊಂದರೆ ಇದ್ದರೆ ಅವ್ರು ಎದ್ದು ಸೈಲೆಂಟಾಗಿ ಎದ್ದು ಹೋಗ್ಬೋದು. ಹಾಗೇನಿಲ್ಲ, ಬೇಡ ಅದೆಲ್ಲ ಬೇಡ ಸರ್. ಇನ್ನು 7:30 ಆಗಲಿಲ್ಲ, ಅವರು 8 ಗಂಟೆವರೆಗೆ ಕೂತ್ಕೊಳ್ಳೋಕೆ ತಯಾರಿಲ್ಲ ಸರ್. ಇದೇ ಟೈಮ್ನ ಹೇಳಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಈಗ ಬೇಡ ಉಪಕಥೆ ಹೇಳ್ತೀನಿ, ಇವ್ರ ಭಾಷಣ ಮೇಲೆ 1-2 ಉಪಕಥೆ ಹೇಳ್ತೀನಿ ಸರ್. ಆಯ್ತು. ಗಣಪತಿ ಹತ್ರ ಎಲ್ಲರೂ ಹೋಗ್ತಾರೆ, ನನಗೆ ಮಾರ್ಕ್ಸ್ ಕೊಡು, ನನಗೆ ವಿದ್ಯೆ ಕೊಡು. ಕೆಲವರು ಹೇಳ್ತಾರೆ ನನಗೆ ಗಂಡ ಕೊಡು, ನನಗೆ ಹೇಳ್ತಾರೆ ನನಗೆ ಹೊರ ಹುಡುಕಿ ಕೊಡು, ನನಗೆ ಹೆಂಡತಿ ಹುಡುಕಿ ಕೊಡು ಅಂತೇಳಿ. ಗಣಪತಿ ಕೇಳಿ 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 ಸಾಕಾಗಿ ಮನಸ್ಸಿನೊಳಗೆ ಅಂದ್ಕೊಂಡಂತೆ, ನಾನೇ ಮದುವೆ ಆಗಲಿಲ್ಲ, ಇವರಿಗೆ ಎಲ್ಲ ಹೆಣ್ಣು ಗಂಡು ಹುಡ್ಕೊಡು ಅಂತ ಸುಮ್ಮನೆ ತಪ್ಪ ಕೂತ್ಕೊಂಡಂತೆ. ಇನ್ನು ಈ ಪ್ರಪಂಚದ ಜನರೆಲ್ಲ ಸೇರಿ ಶಿವನ ಹತ್ರ ಹೋಗಿದ್ರಂತೆ. ಇಲ್ಲಿ ಸಮಸ್ಯೆ ಬಗೆಹರಿಸೋಕ್ಕಾಗದೆ ಒಬ್ರೊಬ್ರು ಬಡ್ದಾಡಿ ಅವ್ರು ದೇವರಲ್ಲ, ದೊಡ್ಡ ದೇವರಲ್ಲ, ಕೈಲಾಸಕ್ಕೆ ಹೋದ್ರಂತೆ.
ಹೋಗಿ ಕೂಡಲೇ ಶಿವ ಇವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತಾನೆ. ಕರೆಕ್ಟಾಗಿ ನಾನು ತಯಾರಾಗಿ ಬಂದಿಲ್ಲ, ನಾಳೆ ಬೇಕಾದ್ರೆ ಟೈಮು 1 ಗಂಟೆ ಮಾತಾಡ್ಬೋದು. ಎಲ್ಲರೂ ಬಂದ್ರಂತೆ. ಬಂದರೆ ಏನಾಯಿತು, ಅವನು ಬಂದಂತೆ. ಅವನು ಹೇಳಿದಂತೆ ನನ್ನ ಹೆಂಡತಿ ಯಾರು, ಪಾರ್ವತಿ. ಪಾರ್ವತಿ ಎಷ್ಟು ಸುರಸುಂದರಿ ಅಂದರೆ ಸ್ಫುರಸುಂದರಿ. ಅವಳು ಏನಂತೇಳಿ ಯಾವುದು ಉದ್ದೇಶ ಅಂದರೆ, ಇವನು ನೋಡಿದರೆ ಜಟಾಧಾರಿ, ಬಟ್ಟೆ ಇಲ್ಲ, ಸ್ಮಶಾನ ಕಾಯ್ತಾನೆ, ಬೂದಿ ಬಡ್ಕೊಂಡಾನೆ. ಯಾವ ಗಂಡು ಯಾವ ಹೆಣ್ಣು ಒಪ್ಲಿಕ್ಕೆ ಸಾಧ್ಯತೆ. ಅವಳಿಗೊಂದು ಕಾನ್ಫಿಡೆನ್ಸ್, ನಾನು ಸರಿ ಮಾಡ್ತೇನೆ ಅಂತ ಕಾನ್ಫಿಡೆನ್ಸ್ ಇತ್ತು. ಅವು ಯಾರು ಬೇಡ, ಎಲ್ಲರೂ ಅವ್ನ ಗಣಗಳು, ಅವ್ನ ಶಿಷ್ಯರೆಲ್ಲ ಗಣಗಳು ಎಲ್ಲ ಕುತ್ತಿಗೆ ಎಲ್ಲ ಏನು ರುಂಡಹಾರ ಎಲ್ಲ ಹಾಕೊಂಡು. ಶಿವನ್ ನೋಡಿದರೆ ಹಾವು ಅದು ಇದು ಏನೇನೋ ಉಂಟು. ಆಮೇಲೆ ಅವ್ನು ನಂದಿ ವಾಹನ ನೋಡಿ, ಅವ್ನು ನಂದಿ ವಾಹನ, ಅವನ ಮೋಟ್ರ್ ವಿಮಾನ ಇಲ್ಲ. ಯಾರು ಅಂತ ಗಂಡನ ಹೋಗ್ತಾರೆ ಅಂದರೆ, ಬಟ್ ಅವಳಿಗೊಂದು ನಾನು ಆ ಗಂಡನ ತಿರ್ತೇನೆ, ನಾನು ಸರಿ ಮಾಡೋ ಕಾನ್ಫಿಡೆನ್ಸ್ ಇತ್ತು ಅವಳಿಗೆ. ಆಮೇಲೆ ಇವನಿಗೆ ಹೆದರಿಕೆ ಏನಂದರೆ, ಇಷ್ಟು ದಿವಸ ಹೆಂಗೋ ನಡೀತಪ್ಪ, ಯಾವ ಓಡ್ ಹೋಗ್ತಾಳೆ ಹೆದರಿಕೆ ಅವನಿಗೆ. ಶಿವನಿಗೆ ಹೆದರಿಕೆ, ಯಾವಾಗಲೂ ಹೆದರಿಕೆ. ಈ ಎಲ್ಲ ಚಂದ ಚಂದ ದೇವತೆಗಳು ಅವರು ಸುರಸುಂದರ ಬಂದು ಎಲ್ಲಿ ಓಡ್ ಹೋಗ್ತಾರೆ, ಅವ್ನು ಉಳಿಸ್ಕೊಳ್ಳೋದು ದೊಡ್ಡ ಕಥೆ ಆಗಿದೆ. ಆಮೇಲೆ ಅವನ ವಾಹನ ಯಾವುದು, ನಂದಿ. ಆಮೇಲೆ ಅವನು ಮಗ ಒಬ್ಬ ಗಣಪತಿ, ಅವನಿಗೆ ಮದುವೆ ಇಲ್ಲ. ಅವನದು ಏನಂದರೆ ಇಲಿ, ಎಷ್ಟು ಸಣ್ಣ ಇಲಿ ಅಂದರೆ ಅದನ್ನ ಮ್ಯಾನೇಜ್ ಮಾಡೋದೇ ಕಷ್ಟ. ಅಷ್ಟು ದೊಡ್ಡ ಗಣಪತಿ ಇಲಿ ಮೇಲೆ ಕೂತ್ಕೊಳ್ಳೋಕ್ಕಾಗ್ತದ, ಅದೊಂದು ಚಿಂತೆ, ಎಲ್ಲಿ ಏನಾಗ್ತದೆ ಅಂತ. ಇನ್ನೊಂದು ಸುಬ್ರಹ್ಮಣ್ಯ, ಅವನು ಮದುವೆ ಆಗೋದಿಲ್ಲ, ಅವನ ವಾಹನ ನವಿಲು. ಪಾರ್ವತಿ ವಾಹನ ನವಿಲು. ಇನ್ನೊಬ್ಬ ಸುಬ್ರಹ್ಮಣ್ಯ, ಅವನ ವಾಹನ ಇನ್ನೊಂದೇನೋ ಇದೆ. ಈ ಒಂದಕ್ಕೊಂದು ವಿರುದ್ಧ. ನವಿಲು ಹಾವನ್ನು ತಿಂತದೆ, ಇದು ನೋಡಿ ತಿಂತದೆ. ನನ್ನ ಸಮಸ್ಯೆ ನೋಡಿ ಭಾಳ ನನ್ನ ಸಮಸ್ಯೆ ನೋಡಿ ಅಂತ ಎಲ್ಲ ಸಮಸ್ಯೆ ಹೇಳಿದಂತೆ. ನೀವು ಹೋದವರೆಲ್ಲ ಏನು ಮಾಡಿದರೆ, ಹೌದಪ್ಪ ನಿನ್ನ ಸಮಸ್ಯೆ ಭಾಳ ದೊಡ್ಡದಿದೆ, ನಮ್ಮ ಸಮಸ್ಯೆ ಭಾಳ ಸಣ್ಣದು, ನಾವೇ ಸಾಲ್ವ್ ಮಾಡ್ಕೊತೇವೆ ಅಂತೇಳಿ ವಾಪಸ್ ಬಂದುಬಿಟ್ರಂತೆ. ಶಿವನಿಗೆ ಒಂದು ಆಮೇಲೆ ಮತ್ತೆ ಕೆಲವರು ಗುಂಪಟ್ಟಿ ಹೋಗ್ಬೇಕು, ನಾವು ಕೈಲಾಸ ಬಿಟ್ಟು ಹೋಗ್ಬಿಟ್ಟಂತೆ. ನೀವು ಮತ್ತೆ ಬಂದಾರೆ ಇವ್ರು ತಿರುಗಿ ಅಂತೇಳಿ. ಸೊ ನಮ್ಮ ಸಮಸ್ಯೆಗೆ ಪರಿಹಾರ ಇದೆ. ನಾವು ಕೂತು ಚಿಂತೆ ಮಾಡಿ ಪರಿಹಾರಕ್ಕೆ ಅದು ಪ್ರತಿಯೊಂದು ಅದರ ಕಾಂಪ್ಲಿಕೇಟೆಡ್ ಆಗಿದೆ ಅಂದರೆ ಅದು ಪ್ರತಿಯೊಂದು ಫ್ಯಾಸೆಟನ್ನು ನೋಡಿಬಿಟ್ಟು ನಾವು ಮಾಡಿ ಸಮಸ್ಯೆನ ಮತ್ತೆ ನಾವು ಸಮಸ್ಯೆ ಬಿಡ್ಸೋಕೆ ಹೋಗಿ ನಾವು ಸಮಸ್ಯೆ ದೊಡ್ಡದು ಮಾಡ್ಕೊತಾ ಇದ್ದೇವೆ. ನಾನು ಸೂಕ್ಷ್ಮವಾಗಿ ನಾನು ಹೇಳಿದ್ದೀನಿ 2-3 ಸಂದರ್ಭದಲ್ಲಿ. ಇನ್ನೊಂದು ಈ ಮೂರ್ತಿ ಪೂಜೆಯಿಂದ ಯಾಕೆ ಈ ಮೂರ್ತಿ ಪೂಜೆಯನ್ನು ಮಾಡಲಿಕ್ಕೆ ಹಾಕಿದರು, ಗ್ರಾಸ್ ಪರ್ಸ್ನಾಲಿಟಿ ಅಂದರೆ ಎಲ್ಲರೂ ಒಂದೇ ಲೆವೆಲಲ್ಲಿ ಇರೋದಿಲ್ಲ. ಕೆಲವರಿಗೆ ಮೂರ್ತಿ ಪೂಜೆ ಬೇಕಾಗ್ತದೆ, ಕೆಲವರಿಗೆ ಮಂತ್ರ ಪೂಜೆ ಬೇಕಾಗ್ತದೆ, ಕೆಲವರಿಗೆ ಅತಿ ವಿರಳ ಪೂಜೆ, ಕೇವಲ ಒಂದು ಕಲ್ಪನೆಯಲ್ಲೇ ಹಿಂದಿನ ಸಂಸ್ಕಾರ ಇರ್ತದೆ. ಆದರೆ ಈ ಮೂರ್ತಿ ಪೂಜೆನೇ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳದೆ ವಿ ಹ್ಯಾವ್ ಬಿಕಮ್ ಇಂಪರ್ವಿಯಸ್ ರಾಕ್, ಅಂದರೆ ನಿರ್ಬೋಧವಾದ ಕಲ್ಲಾಗ್ಬಿಟ್ಟಿದೆ. ಅದು ಆಗಬಾರ್ದಾಗಿತ್ತು. ಮೂರ್ತಿ ಪೂಜೆ ಒಂದು ಪ್ರತೀಕ, ಆ ಪ್ರತೀಕದಿಂದ ನೀವು ಮೇಲೆ ಹೋಗಿ ಮೂರ್ತಿನ ಬಿಡಬೇಕಾಗಿತ್ತು. ಇವತ್ತು ನಾವು ಅದನ್ನೇ ಇಟ್ಕೊಂಡು ಬಡದಾಡೋ ಸ್ಟೇಜಿಗೆ ಬಂದಿದ್ದೇವೆ. ಇದು ಮೂರ್ತಿ ಪೂಜೆ, ಮೂರ್ತಿ ತಪ್ಪಲ್ಲ, ಮೂರ್ತಿ ಹಿಂದಿನವ್ರು ಕೊಟ್ಟರು ನಿಮ್ಗೊಂದು ಪ್ರತೀಕವಾಗಿ ಕೊಡಬೇಕಂತ ಕೊಟ್ಟಿದ್ರು. ಇಲ್ಲಿ ಏನಂದರೆ ಈ ನೀಗಳನ್ನವ್ರು ಹೇಳಿದ್ರು, ಅದೊಂದು ಚೂರು ಎಕ್ಸ್ಪ್ಲೈನ್ ಮಾಡ್ತೀರಿ. 1ನೇ ಕ್ಲಾಸಿಗೆ ಹಿಂದಿನ ಕಾಲದಲ್ಲಿ ಉಸುಕ್ ಮೇಲೆ ಬರೆಸ್ತಾರೆ. ನಮ್ಮ ಕಾಲದ ಸ್ಲೇಟ್ ಬಂದಿದ್ದು ಉಸುಕ್ನಲ್ಲಿ ಬರ್ಸ್ತಾ ಇದ್ರು. ಅದೇ ನೀವು ಕಾಲೇಜಿಗೆ ಒಂದು ಕಡೆನೇ ಲೆಕ್ಚರ್ ಪಾಠ ಬರ್ಸ್ತಾರೆ. ಪೋಸ್ಟ್ ಗ್ರಾಜುಯೇಷನಿಗೆ ಬಂದವಾಗ ಪಾಠ ಮಾಡ್ತಾರೆ, ಏನೂ ಬರ್ಸೋದಿಲ್ಲ, ನೀವೇ ತಿಳ್ಕೊಂಡು ಅದನ್ನು ಗಟ್ಟಿ ಮಾಡ್ಕೋಬೇಕು. PhD ಬಂದವಾಗ ಏನು ಮಾಡ್ತಾರೆ ಅಂದರೆ ಏನಂದರೆ ಏನೂ ಪಾಠ ಮಾಡೋದಿಲ್ಲ, ಸಮಸ್ಯೆ ತಗೊಂಬ, ಸ್ಟಡಿ ಮಾಡು, ಪ್ರೋಸೆಸ್ ಮಾಡು, ಇದು ಸರಿ ಇಲ್ಲ ಮತ್ತೊಂದು ಮಾಡ್ಕೊಂಬ. ಅದು ಈ ಪೂಜೆ ಮಾಡ್ತಾ ನಾವು ಅಲ್ಲಿಗೆ ಹೋಗಬೇಕಾಗಿತ್ತು. ನಾವು PhDಗೆ ಹೋಗಬೇಕಾಗಿತ್ತು. ನಾವು ಎಲ್ಲಿದ್ವಿ 1ನೇ ಕ್ಲಾಸ್ದಲ್ಲೇ ಅಲ್ಲೇ ಕೂತ್ಬಿಟ್ಟೆ. ಇದು ಮೂರ್ತಿ ಪೂಜೆಯ ತಪ್ಪಲ್ಲ. ನಾವು ಮೂರ್ತಿ ಪೂಜೆಯನ್ನು ತಪ್ಪಾಗಿ ಮಾಡಿರೋದು. ಇದು ಕೇವಲ ಗ್ರಾಸ್ ಜನರಿಗೆ, ಒಬ್ಬರಿಗೆ ಬರೀ ಮಣ್ಣು ಮುದ್ದೆ ಸಾಕು, ಒಬ್ಬರಿಗೆ ಮರ ಸಾಕು, ಅವರವರ ಲೆವೆಲಿಸೋಸ್ಕರ ಬೇರೆ ಬೇರೆ ಪೂಜೆ ಬೇಕಾಗ್ತದೆ. ಕೆಲವರಿಗೆ ಯಾವುದೂ ಬೇಕಾಗಿಲ್ಲ. 9 ವರ್ಷ 10 ವರ್ಷಕ್ಕೆ 15 ವರ್ಷಕ್ಕೆ ಇಡೀ ಪ್ರಪಂಚದ ನಾಲೆಜೇ ತೊಗೊಂಡ್ಬಿಟ್ಟಾರೆ. ರಮಣ ಮಹರ್ಷಿಗಳು, ಆಮೇಲೆ ಸುಮಾರು ಜನ ಇದ್ದಾರೆ, ಅವರೆಲ್ಲ ಪೂಜೆ ಬೇಕಾಗಿಲ್ಲ ಅವರಿಗೆ. ಇದು ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು. ನಾನು ಸುಮ್ಮನೆ ನಾನು ಮತ್ತೆ ಸಪ್ಲಿಮೆಂಟ್ರಿ ಆ್ಯಂಡ್ ಕಾಂಪ್ಲಿಮೆಂಟ್ರಿ ಮಾಡಿದ್ದಾರೆ. ಇನ್ನೂ ಕೆಲವು ವಿಷಯ ಸಾಕು, ಇಷ್ಟೇ ಸಾಕು ಸರಿ. ತಾವು ದಯವಿಟ್ಟು ಓಕೆ, ಥ್ಯಾಂಕ್ ಯು ಆಚಾರ್ಯ ಅವರೇ. ಸಪ್ಲಿಮೆಂಟ್ರಿ ಕಾಂಪ್ಲಿಮೆಂಟ್ರಿ ಈಗ ಅದು ಸಪ್ಲಿಮೆಂಟ್ರಿ ಕಾಂಪ್ಲಿಮೆಂಟ್ರಿ ಆಮೇಲೆ ಕೊಡಬೇಕು. ಈಗ ಅದು ಆಭಾಸ ಆಗುತ್ತೆ, ತೊಂದರೆ ಇಲ್ಲ. ದಯವಿಟ್ಟು ಆ ಥರ ಆಭಾಸ ಮಾಡೋದು ಆಗಬಾರ್ದು. ನಾಳೆಯಿಂದ ನಾನು ಬರೋದಿಲ್ಲ ಪ್ಲೀಸ್. ಹಾಗಲ್ಲ, ಬರಬೇಕು, ನೀವು ಬರಲಿಲ್ಲ ಅಂದರೆ ಹೇಗೆ, ತೊಂದರೆ ಇಲ್ಲ, ನೀವು ಬರಬೇಕು. ಈಗ ಈ ವಚನ ಪರಿಮಾಣದೊಳಗೆ ಏನವ ನಮ್ಮದು ಅದೇ 30 ದಿವಸದ ಪ್ರೋಗ್ರಾಮ್. ಇದರೊಳಗೆ ಆ ವಚನದ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಿಸಿದ ಅಷ್ಟೇನು ಇಲ್ಲಿ ಚರ್ಚೆ ಆಗಲಿ. ಅದೇ ಸರಿ. ಇಲ್ಲಿ ಉಳ್ಗಿ ಆಧ್ಯಾತ್ಮಿಕ ವಿಚಾರಗಳು ಬಹಳ ಇದಾವೆ. ಅದರೊಳಗೆ ಮೂಢನಂಬಿಕೆ ಆಧ್ಯಾತ್ಮಿಕಗಳು ಬೇಡ. ಬಸವಣ್ಣವ್ರ ಇದರ ಪ್ರಕಾರ ಶರಣರ ಏನದೆ ಆ ವಿಷಯಗಳ ಮಾತ್ರ ಚರ್ಚೆ ಮಾಡಲಿಕ್ಕೆ ಅವಕಾಶ. ಅದು 1 ತಾಸು
ಒಂದು ತಾಸಿಗಿಂತ ನೀವು ಇಲ್ಲಿ ಯಾವುದೇ ಎಲ್ಲಿನೂ ಇದು ಮಾಡಬೇಡಿ. ಟೈಮ್ ಇದ್ದವ್ರು ಬೇರೆ ಆಮೇಲೆ ಚರ್ಚೆ ಮಾಡ್ಕೊಂಡು ಕೂಡ್ರಿ ಪ್ಲೀಸ್ ಎಕ್ಸೆಪ್ಟೆಡ್. ಆಯ್ತು ತಿಳಿತಾ? ಈಗ ಒಂದು ತಾಸು ಎದಕ್ಕೆ ನಮ್ಮ ಅದನ್ನು ಇಟ್ಟಿದೆ ಅಂದ್ರೆ ಮೀಸಲು ಆ ಶರಣರ ತತ್ವಗಳನ್ನು ಜನರು ಮೂಢನಂಬಿಕೆಯಿಂದ ಹೊರಬರಲಿ ಮತ್ತು ಆಚಾರ ವಿಚಾರಗಳು ಏನದಾವೆ ಅವ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇಟ್ಟಿದ್ದಾರೆ. ಆ ವಿಷಯಗಳ ಬಗ್ಗೆ ಅಷ್ಟೇ 1 ತಿಂಗಳ ಡಿಸ್ಕಷನ್ ಇದೆ. 1 ತಾಸ 6:30 ಇಂದ 7:30 ಅಷ್ಟೇ. ಓಕೆ ಸರ್, ಓಕೆ ಥ್ಯಾಂಕ್ ಯು. ಉಳಿಕೆ ಯಾವುದೇ ಹೊರಗಿನ ವಿಷಯ ತಂದು ಇಲ್ಲಿ ಚರ್ಚೆ ಮಾಡೋದು ಬೇಡ. ಸರಿ ಸರ್. ಯಾವುದೇ ಬೇರೆ ಜಾತಿದು ಇಲ್ಲ, ಅದೇ ಬೇರೆ ಯಾವ ದೇವ್ರದ್ದು ಇಲ್ಲಿ ಮಾತು ಚರ್ಚೆ ಬೇಡ. ಆಗಲಿ ಓಕೆ ಥ್ಯಾಂಕ್ ಯು. ಓಂ ಎಲ್ಲರೂ ಹೇಳಿ ಶ್ರೀ ಗುರು ಬಸವ. ಇಲ್ಲಿವರೆಗೆ ತಾವೆಲ್ಲ ಅದ್ಭುತವಾಗಿ ಇವತ್ತಿನ ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿ ಆ ಒಂದು ವಿಷಯದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀರಿ. ಬಹಳ ಸಂತೋಷ. ಅದರಲ್ಲೂ ನಮ್ಮ ಆಚಾರ್ಯ ಸರು ಭಾಳಷ್ಟು ವಿಷಯಗಳನ್ನು ಸಹಿತ ತಮಗೆಲ್ಲ ಇಟ್ಟಿದ್ದಾರೆ. ನಮ್ಮ ನೀಲನ್ನವರು ಸರನ್ನು ಸಹಿತ ಭಾಳ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಇಟ್ನಾಳ್ ಸರ್ದು ಸ್ವಲ್ಪ ಕಡಿಮೆ ಆಯಿತು. ಅವರು ಸ್ವಲ್ಪ ಎಲ್ಲರೂ ಮಾತಾಡುವಾಗ ಇರಲಿ 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 ತೊಂದರೆ ಇಲ್ಲ, ಇರಲಿ ತೊಂದರೆ ಇಲ್ಲ. ಭಾಳ ಸಂತೋಷ. ನಾವು ಮೊನ್ನೆಯಿಂದ ನೋಡ್ತಾ ಇದ್ವಿ. ನಮ್ಮದು ಎಲ್ಲಿಂದ ಪ್ರಾರಂಭ ಆಗಿತ್ತು ಅಂದರೆ ಹಸಿವಿಂದ ಶುರುವಾಗಿತ್ತು. ಹೌದಾ? ಮೊದಲೇದು ಹಸಿವಿನಲ್ಲಿ ನಾವು ಒಂದು ದೇಹದ ಹಸಿವು ನೋಡಿದ್ದೀವಿ, ಇನ್ನೊಂದು ಮನುಷ್ಯನ ಹಸಿವು ನೋಡಿದ್ದೀವಿ, ಮೂರನೇದು ಆತ್ಮದ ಹಸಿವು ನೋಡ್ಕೊಂಡಿವಿ. ನೆನಪು ಮಾಡ್ಕೊಳ್ಳಿ ಹಿಂದೆ ಮೊದಲಿಂದ. ಆ ಹಸಿವಿಗೆ ಏನು ಮಾಡ್ಬೇಕಾಯ್ತು ನಾವು? ಕಾಯಕ ದಾಸೋಹ. 2ನೇ ದಿವಸ ಕಾಯಕ ದಾಸೋಹ. ಅಕ್ಕ ಚೆನ್ನಾಗಿ ಅಲ್ಗತ್ತೆ ಅಕ್ಕನೇ ಮೇಡಮ್ ಶಕುಂತಲ ಭಾಳ ಚೆನ್ನಾಗಿ ನೆನ್ಬಿಟ್ಟಾರೆ. ಪದೇ ಪದೇ ಯಾಕೆ ಹೇಳ್ತೀನಿ ಅಂದರೆ ಇವತ್ತು ನಿಮ್ಮ ತಲೆಯಲ್ಲಿ ಇರಲಿ ಅಂತ ಅಷ್ಟೇ. ನೆನಪು ಮಾಡ್ಕೋತಾ ಇದ್ರೆ ತಲೆಯೊಳಗೆ ಉಳಿತದ, ಇಲ್ಲಾಂದ್ರೆ ಮರೆತು ಹೋಗ್ಬಿಡ್ತೀವಿ ನಾವು. 2ನೇ ದಿವಸ ನಾವು ಮೊದಲನೇ ದಿವಸ ಹಸಿವು ಆದ ತಕ್ಷಣ ದುಡಿಬೇಕಲ್ಲ. ಈಗೇನು ಸಿದ್ದರಾಮಣ್ಣ ಕೊಡ್ತಾರ 2,000 ರೂಪಾಯಿ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ ಅಲ್ವಾ? ಒಮ್ಮೆ ಬ್ಯಾಂಕಿಗೆ ಇಲ್ಲ ಅಂತ ಹಾಕೋದಿಲ್ಲ, ಅವಾಗ ಏನು ಮಾಡೋದು? ಮತ್ತು ಬಿಕ್ಕೆ ಬಿಡೋದಾಗತ್ತೆ. ಬಿಕ್ಕೆ ಬಿಡೋದು ಬೇಡ. ಹಾಗಾಗಿ ನಾವು ಕಾಯಕ ಪ್ರತಿಯೊಬ್ಬರು ಮಾಡಬೇಕು. ಯಾಕಂದರೆ ಪ್ರತಿಯೊಂದು ಪ್ರಕೃತಿನಲ್ಲಿ ಪ್ರಾಣಿ ಪಕ್ಷಿಗಳು ಕೆಲಸ ಮಾಡ್ತಾ ಇದ್ದಾವೆ. ಕೆಲಸ ಮಾಡಿದ್ರೆ ಯಾವುದು ಊಟ ಮಾಡ್ತಾ ಇಲ್ಲ ಅವು. ಅದನ್ನು ನಾವು ಗಮನಿಸಬೇಕು. ಇರುವಿನ ಸಹಿತ ಬೆಳಗ್ಗೆ ದುಡ್ಯಾಕೆ ಹೋಗೈತ್ರಿ, ನಾಯಿ ದುಡ್ಯಾಕೆ ಹೋಗೈತ್ರಿ. ನಿಮ್ಮ ಮನೆಗೆ ಆಕಳು ಬರ್ತಾವಲ್ಲ, ಅವು ಅಡ್ಡ ಈಗ ಎಲ್ಲಿ ತಮ್ಮ ಆಹಾರವನ್ನು ಹುಡ್ಕೊಂಬರ್ತಾವ. ಮಂಗಗಳು ಬರ್ತಾವ. ಪ್ರತಿಯೊಂದು ಜೀವಿಯೂ ಸಹಿತ ತನ್ನ ಕಾಯಕನ್ನು ಮಾಡ್ತಾ ಇದೆ, ತನ್ನ ಉಪಜೀವನಕ್ಕೋಸ್ಕರ. ಹಾಗೆ ಮನುಷ್ಯನ ದುಡಿಬೇಕು, ಕೂತ್ಕೊಂಡು ತಿನ್ನಬಾರ್ದು ಅನ್ನೋದನ್ನು ನೋಡಿದ್ವಿ. ಕಾಯಕ ಮಾಡಿ ದಾಸೋಹ ಮಾಡಬೇಕು. 3ನೇ ದಿವಸ ಏನು ನೋಡಿದ್ದೀವಿ ಅಮ್ಮ? ಇದೆಲ್ಲ ಮಾಡಿ ಏನು ಮಾಡಬೇಕು? ಆ ಹಸಿವಿನಲ್ಲಿ ಒಂದು ದೇಹದ ಹಸಿವು ಆದಮೇಲೆ 3ನೇ ಹಸಿವನ್ನು ಆಧ್ಯಾತ್ಮದ ಹಸಿವು ಅಂದ್ಕೊಂಡಿವಿ. ಅಂದರೆ ಆತ್ಮದ ಹಸಿವು. ಎಲ್ಲರಿಗೂ ಜೀವ ಐತಲ್ಲ, ಆ ಜೀವದ ಹಸಿವು. ಆ ಹಸಿವೇನು? ಆಧ್ಯಾತ್ಮದ ಹಸಿವು. ಆ ಆಧ್ಯಾತ್ಮದ ಹಸಿವನ್ನು ಪಡ್ಕೊಳ್ಳೋಕೆ ಏನು ಮಾಡಬೇಕು ಅಂತ ನೋಡಿದ್ದೀವಿ. ಶೂನ್ಯ ಸಂಪಾದನೆ ಮಾಡ್ಕೋಬೇಕು. ಶೂನ್ಯ ಅಂದರೆ 0 ಅಲ್ಲ, 0 ಅಲ್ಲ. ಎಲ್ಲವನ್ನು ಒಳಗೊಂಡದ್ದು ಯಾವುದು ಇದೆಯೋ ಅದು ಶೂನ್ಯ. ಯಾವುದರಲ್ಲಿ ಎಲ್ಲವೂ ಅಡಗಿದೆಯೋ ಅದು ಶೂನ್ಯ. ಎಲ್ಲವೂ ಪರಮಾತ್ಮನಿಂದ ಬಂದಿದೆ. ಈ ಜಗತ್ತೆಲ್ಲ ಅವಂದೇ. ಮತ್ತು ಕೊನೆಗೆ ಅವನಲ್ಲೇ ಐಕ್ಯ ಆಗತ್ತ. ಅದನ್ನು ಐಕ್ಯ ಆಗತ್ತ, ಮೋಕ್ಷ ತಗೊಳ್ಳೋದು. ಅದನ್ನು ಪಡಿಯಾಕೆ ನಾವಿಲ್ಲಿ ಬಂದೀವಿ ಅಂತ ನೋಡಿದೀವಿ. ಎಷ್ಟನೇ ದಿವಸ? 4ನೇ ದಿವಸ. ಇನ್ನು 5ನೇ ದಿವಸ ಏನು ನೋಡಿದೀವಿ? ಶರಣನ್ನು ನೋಡಿದೀವಿ. ಶರಣ ನೀವು ಬಂದಿರಲಿಲ್ಲ, ಅದಕ್ಕಾಗಿ ಗೊತ್ತಾಗಿಲ್ಲ ನಿಮಗೆ. ಇರಲಿ ಅಮ್ಮ, ತೊಂದರೆ ಇಲ್ಲ. ಸ್ವಲ್ಪ ಇರಲಿ, ಆಗುತ್ತೆ. ಅದಕ್ಕೆ ನಿಮ್ಗೆ ಅದನ್ನು ಸ್ವಲ್ಪ ಕೊಡೋಣ ಅಂತ. ಈಗ ಆ ಶೂನ್ಯವನ್ನು ಸಂಪಾದನೆ ಆಗ್ಬೇಕಿದ್ರೆ ಶರಣರಾಗಬೇಕಂತ. ಶರಣ ಅಂದರೆ ಯಾರು ನೋಡಿದೀವಿ. ಶೂನ್ಯ ಪಡ್ಕೋಬೇಕಿದ್ರೆ ನಾವು ಶರಣ ಆಗಬೇಕು. ಶರಣಾಗತಿಯನ್ನು ಬಂದಬೇಕು. ಶರಣ ಅಂದರೆ ಯಾರು ನೋಡಿದೀವಿ. ಆಮೇಲೆ 5ನೇ ದಿವಸ ಲಿಂಗಾಯತ. ಅದನ್ನು ಪಡ್ಕೊಳ್ಳೋಕೆ ಲಿಂಗಾಯತ ಅಂದರೆ ಜಾತಿ ಅಂತ ತಿಳ್ಕೊಬಿಡಿ ದಯವಿಟ್ಟು. ಲಿಂಗ ಅಂದರೆ ಏನು ಅಂತ ಹೇಳಿದೀವಿ. ಲಿಂಗ ಅಂದರೆ ಲಿಕಾರವೇ ಶೂನ್ಯ, ಗಕಾರವೇ ಚಿತ್ತು, ಬಿಂದುವೇ ಲೀಲೆ. ಲಿಂಗ ಲದಲ್ಲಿ
ಅದು ಶೂನ್ಯ ಅಂದರೆ ಬಯಲು. ಅಲ್ಲಿ ಒಂದು ಸೊನ್ನೆ ಇದೆಯಲ್ಲ, ಆ ಸೊನ್ನೆ ಏನಂದರೆ ಲೀಲೆ. ಗಕಾರ ಅಂದರೆ ಗಮನಿಸೋದು, ಅಂದರೆ ಹರಿದಾಡೋದು. ಚಿತ್ತು ಅದರ ಬಗ್ಗೆ ಹೇಳಿದೀವಿ. ಲಿಂಗ ಅಂದರೆ ಯಾವುದು ಜಗತ್ತನ್ನು ಒಳಗೊಂಡಿದೆಯೋ, ಜಗತ್ತೆಲ್ಲ ಯಾವುದರಿಂದ ನಿರ್ಮಾಣ ಮಾಡಿದೆಯೋ ಅದ್ರ ಶರಣರು ಕರೆದ್ರು ಲಿಂಗ ಅಂತ ಅಷ್ಟೆ. ಅಂದರೆ ಪರಮಾತ್ಮನ ಹೆಸರು. ಈ ಜಗತ್ತನ್ನು ಉತ್ಪತ್ತಿ ಮಾಡಿದವನ ಹೆಸರು ಲಿಂಗ ಅಷ್ಟೇ. ಲಿಂಗಾಯತ ಅಂದರೆ ಆ ಲಿಂಗವನ್ನು ಆಯ್ತ ಮಾಡ್ಕೋಬೇಕು. ಇದು ಜಾತಿಗೆ ಸಂಬಂಧಪಡೋದಿಲ್ಲ. ಆ ಲಿಂಗವನ್ನು ಆಯತ ಮಾಡ್ಕೊಳ್ಳೋದು ಅಂದರೆ ಅದನ್ನು ಗುರುಗಳ ಮುಖಾಂತರ, ದೀಕ್ಷೆ ಮುಖಾಂತರ ಅದನ್ನು ತಗೊಳ್ಳೋದು. ಆಯತ, ಲಿಂಗ ಆಯತ. ಆಯತ ಮಾಡಿದರೆ ಮುಗಿಲಿಲ್ಲ. ಇಲ್ಲೆಲ್ಲ ಕಾನೇಶುಮಾರಿ ಲಿಂಗಾಯತರಂತ ಭಾಳ ಇದಾರಂತ ಮೊನ್ನೆ ಅದರ ಬಗ್ಗೆ ಮಾತಾಡಿದ್ದೀವಿ, ನಿಮಗೂ ಗೊತ್ತಿದೆ. ಸೊ ಹಂಗಾಗಬಾರದು. ಅದು ಆಗೋದು ಬದಲು ನಿಜ ಲಿಂಗಾಯತರಾಗಬೇಕಾಗಿದೆ ನಾವು. ಆ ಲಿಂಗವನ್ನು ಪಡ್ಕೊಂಡಾದ್ಮೇಲೆ ಲಿಂಗದ ಆಯತದಿಂದ ಲಿಂಗ ಸನ್ನಿಹಿತ ಆಗಬೇಕು ಅಂತ. ಅಂದರೆ ಆ ಲಿಂಗದ ಗುಣಗಳನ್ನು ನಾವು ಪಡ್ಕೊಳ್ಬೇಕು. ಆಮೇಲೆ ಲಿಂಗ ಸನ್ನಿಹಿತ, ಲಿಂಗ ಆಯತ ಸ್ವಾಯತ ಸನ್ನಿಹಿತ. ಸ್ವಾಯತ ಮಾಡ್ಕೊಳ್ಬೇಕು, ಸನ್ನಿಹಿತ ಮಾಡ್ಕೋಬೇಕು. ಅಂದರೆ ಆ ಭಾವದಲ್ಲೇ ಇರಬೇಕು ಅಂತ ಕೊನೆಯಲ್ಲಿ. ಅದನ್ನು ನಾವು ಲಿಂಗಾಯತದಲ್ಲಿ ನೋಡಿದ್ದೀವಿ. ಇವತ್ತೇನು ಬಂದಿದೆ, ಹೊರಗನೆ ಪೂಜಿಸಿ. ನೋಡಿ, ನಾವು ಆ ಪರಮಾತ್ಮನ ಆಗ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ, ಏನು ಪೂಜೆ ಹೆಂಗೆ ಮಾಡಬೇಕು ಅನ್ನೋದು ಈ ವಚನದಲ್ಲಿ ಇವತ್ತು. ಇಲ್ಲಿಂದ ನಾವು ಒಂದೊಂದು ಮೆಟ್ಲ ಹತ್ತ ಕೇಳಕತ್ತಾರ, ನಾವು ಮೇಲಿಂದ ಕೆಳಗೆ ಬರಕತ್ತೀವಿ ಅಷ್ಟೇ. ಈಗ ಏನು ಅದ್ಭುತ ಒಂದು ಜೋಡಿಸಿದ ಒಂದು ವಚನಗಳು ಇವು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇವ್ರು ಹೇಳಿದಾಗೆ ಹೊರಗನೆ ಕೊಯ್ದು ಹೊರಗನೆ ಪೂಜಿಸೇಳಿ ವಚನ ಸಿಕ್ಕ ಮೇಲೆ ನಾನು ಬೆಂಗಳೂರಲ್ಲೂ ಯಾರ್ದಾರ ಮನೆಗೆ, ನಮ್ಮ ಬಳ್ಳೂರು ಅಜ್ಜಿ ಬೋರಮ್ಮನ ಮನೆಗೆ ಹೋಗಿ ಬಾಲ್ದಾಗ ಹೂ ನೋಡಿಬಿಟ್ಟು ಹರಿಯಾಕೆ ಹೋದ ಕೂಡಲೇ ಅಲ್ಲಿ ಹೋಗ್ಬಿಟ್ಟು ನಾನು ಅಂತಿದ್ದೆ, ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದರೆ ಪ್ರಯೋಜನ ಇಲ್ಲ, ಪರಿಣಾಮ ಇಲ್ಲ ಅಂತ. ಎಷ್ಟೋ ಜನ ನಾವು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ. ಹೊರಗಡೆ ಯಾರ್ದಾರ ಗಿಡ ಇದನ್ನು ಮಾಡೋದು, ಹರಿಯೋದು ಗಿಡದು ತಂದು ಪೂಜೆ ಮಾಡ್ತಾ ಇದ್ದೀವಿ. ಅಲ್ಲಿ ಹರಿಯುವಾಗ ಭಯ ಆಗ್ತಿರ್ತೈತಿ, ಯಾರ ನೋಡಿ ಗಿಡಾರ ನೋಡಿರ್ಬೇಕಾರ. ಅವರು ಒಳಗಿಂದ ಅಂದುಬಿಟ್ರೆ ಯಾಕ್ರಿ ನಾವು ದೇವ್ರಿಗೂ ಯಾಕೆ ಇರ್ತೀವಿ ಅಂತೀವಿ. ನಾನೇ ಎಷ್ಟೋ ಸಲ ಅಂದ್ಕೊಂಡಿನಿ. ಇಲ್ಲೇ ನಮ್ಮ ಯಜಮಾನ್ರ ಮನೆಯಾಗಿದ್ದಾಗ ಒಬ್ಬರ ಅಮ್ಮನಿಗೆ ಅಂದೆ ನಾನು, ನಿಮ್ಗೆ ಹೇಳ್ಬೇಕು ಅಂದರೆ, ಕ್ಯಾಮ್ರಾ ಇಟ್ಟಿದ್ದಾರೆ ನೋಡ್ರಿ, ಈಗ ಬೇರೆ ಅದು ಬಂದಿದೆ. ಎಷ್ಟು ಇದಾಗುತ್ತೆ ಅಂದರೆ, ಹಿಂಸೆ ಆಗುತ್ತೆ ಅಂದರೆ. ನೋಡ್ತೇನೆ ಇಲ್ಲಿ ಕೆಲವು ಹರಿತಿರ್ತಾರೆ, ಗಿಡ ಹರಿತಿರ್ತಾರೆ. ಆ ಕಂಪೌಂಡ್ನಾಗ ಹತ್ತಿ ಮಲ್ಲಿಗೆ ಹೂ ಚೆನ್ನಾಗಿರ್ತಾವೆ. ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆ ನೋಡ್ಬೇಕು. ಗಿಡ ಹಚ್ಚಿ ಆ ಕಂಪೌಂಡ್ ಹಚ್ಚಿ ಮುಡಿತಿರ್ತಾರೆ. ಅವ್ರು ಯಾರ ಬಂದ್ಗಿದ್ದಾರೆ ಅಂತ ಹಡಿದು ಮತ್ತೆ ಹಾಕ್ಕೊಂಡವ್ರ ಬೇಗ ಮತ್ತೆ ಬಂದು ಓಡ್ತಿರ್ತಾರೆ. ಭಯದಲ್ಲಿ ಆ ಥರ ನೋಡ್ತಾ ಇದ್ದೀವಿ. ಈ ಥರ ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದಡೆ ಏನಿಲ್ಲ, ಪ್ರಯೋಜನ ಇಲ್ಲ, ಪರಿಣಾಮ ಇಲ್ಲ. ಹಿಂಗಾಗೋದಿಲ್ಲ ನಿಮಗೆ ಪರಿಣಾಮ. ಹಾಗಾದ್ರೆ ಏನಪ್ಪ ಇದು? ಚನ್ನಬಸವಣ್ಣವರ ಅದ್ಭುತ ಒಂದು ವಚನ, 8 ಪುಷ್ಪಗಳು ಯಾವ್ಯಾವ ಅನ್ನೋದು ನಮಗೆ ಇವತ್ತು ಕೊಟ್ಟಿದ್ದಾರೆ. ಬಟ್ ಇದ್ರ ಜೊತೆಗೆ ನಾನು ಇನ್ನೊಂದು ಸಿಕ್ತು ಏನಂದರೆ, ನಮ್ಮ ಇನ್ಫೋಸಿಸ್ ಮೇಡಮ್ ಇದಾರಲ್ಲ, ಅವ್ರ ಹೆಸರೇನು, ಸುಧಾಮೂರ್ತಿ ಅದ್ಭುತ ಒಂದು ಕತೆ ಹೇಳಿದ್ರೆ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ ಅಂತಾರಲ್ಲ ನಿಮ್ಗೆ. ಹಂಗೆ ಅದೊಂದು ಕತೆ ಹೇಳ್ತೀನಿ. ಇನ್ನೂ ಬಹಳಷ್ಟು ಇದಾವೆ ಇದರ ಈ ಬಗ್ಗೆ, ಈ ಒಂದು ವಚನದಲ್ಲಿ ಬರ್ತಕ್ಕಂಥದ್ದು. ಅಲ್ಲಿ ಏನು ಹೇಳ್ತಾರೆ, ಎಷ್ಟು ಸಾಮೀಪ್ಯ ಇದೆ ಅಲ್ಲಿ ಇಲ್ಲಿಗೆ ಅನ್ನೋದಕ್ಕೆ ನಾನು ಕಂಪೇರ್ ಮಾಡ್ತಾ ಇದ್ದೇನೆ ಅಷ್ಟೇ. ಅಲ್ಲಿ ವಿಷ್ಣು ಹತ್ತಿರ ಒಬ್ಬ ಭಕ್ತ ಕೇಳಿದಂತ, ಹೋಗಿ ನಿನ್ನೆ ಹೆಂಗೆ ಪೂಜೆ ಮಾಡೋಕಪ್ಪ ನಾನು ಅಂತ ಕೇಳಿದಂತೆ. ನಾರದ ಮಹರ್ಷಿನೇ ಕೇಳಿರ್ಬೋದು, ನಿನಗೆ ಯಾವ ಪಾರಿಜಾತ ತಂದಿಡ್ಲೋ, ನಿನಗೆ ಇದ್ರ ಹೂ ತಂದಿಡ್ಲೋ, ಯಾವ ಹೂ ತಂದಿಡ್ಲಿ ನಿನಗೆ, ಸುಗಂಧದ ಹೂ ತಂದಿಡ್ಲೋ, ಅಥವಾ ರಾತ್ಕ ರಾಣಿ ಇದೆಯಲ್ಲ ಆ ಹೂ ತಂದಿಡ್ಲೋ, ಕಮಲದ ಹೂ ತಂದಿಡ್ಲೋ, ಯಾವ ತಂದಿಡ್ಲೋ ಅಂತ ಅಂದಂತೆ. ಅಂದ್ಕೂಡಲೇ ವಿಷ್ಣು ಹೇಳಿದಂತೆ. ಏನು ಹೇಳಿದರು ಅಂದರೆ, ವಿಷ್ಣು ಅವರು ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹಂ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತಃ ಧ್ಯಾನ ಪುಷ್ಪಂ ದಾನ ಪುಷ್ಪಂ ಯೋಗ ಪುಷ್ಪಂ ತಥೈವ ಚ ಸತ್ಯಂ ಅಷ್ಟವಿಧಂ ಪುಷ್ಪಂ ವಿಷ್ಣುಂ ಪ್ರಸೀದ ಕರೇತ್ ಅಂತ ಬರುತ್ತೆ ಸಂಸ್ಕೃತದಲ್ಲಿ. ಮೊದಲೇದು ಯಾವ ಹೇಳಿದಾರಂದ್ರೆ ಅವರು, ಅಹಿಂಸಾ ಪ್ರಥಮಂ ಪುಷ್ಪಂ, ಅಹಿಂಸೆಯೇ ಮೊದಲನೇ ಹೂವು. ಎರಡನೇದು ಯಾವುದು ಅಂದರೆ ಇಂದ್ರಿಯ ನಿಗ್ರಹ. ಮೂರನೇದು ಆದರೆ ದಯಾ ಪುಷ್ಪ. ನೋಡಿ, ಕ್ಷಮಾ ಪುಷ್ಪ 4ನೇದು, 5ನೇದು ಧ್ಯಾನ ಪುಷ್ಪಂ, 6ನೇದು ದಾನ ಪುಷ್ಪಂ, 7ನೇದು ಯೋಗ ಪುಷ್ಪಂ, 8ನೇದು ಸತ್ಯ. ಇಷ್ಟು ಅವರು ಕೊಟ್ಟದೊಂದು ಕತೆ. ಅಷ್ಟಪುಷ್ಪ. ಇಲ್ಲಿ ಶರಣರ ಪುಷ್ಪ ಕೇಳಿ,
ಸರ್ವ ಜೀವಂಗಳಲ್ಲಿ ಜೀವಹಿಂಸೆಯ ಮಾಡದಿರಬಲ್ಲಡಿ ಪ್ರಥಮ ಪುಷ್ಪ. ಭಗವಂತನಿಗೆ ಏರಿಸೋದು ಯಾವುದಾದ್ರೆ ಮೊದಲನೇ ಹೂ ಇದ್ರೆ ಸರ್ವ ಜೀವಂಗಳಲ್ಲಿ ಜೀವಹಿಂಸೆ ಮಾಡದಿರುವುದೇ. 84 ಲಕ್ಷ ಕೋಟಿ ಜೀವರಾಶಿಗಳಿದ್ದಾವೆ. ಯಾವುದೇ ಜೀವರಾಶಿಗಳಿಗೆ ನೀವು ಹಿಂಸೆ ಮಾಡದಿರೋದೇ ಮೊದಲ ಪುಷ್ಪ. ಮೊದಲನೇ ಪುಷ್ಪ ಯಾವುದು ಅಂದ್ರೆ, ಒಂದನೇ ಹೂ ಯಾವುದಂದ್ರೆ ಇದು. ಇದನ್ನು ಬಿಟ್ಟು ನಾವು ಯಾರ್ಯಾರ್ದೋ ತಂದು ನಮ್ಮ ಇವ್ರು ಹೇಳ್ದಂಗೆ ಪಾಪ ವೈಜ್ಞಾನಿಕವಾಗಿ ನಮ್ಮ ಇವ್ರು ಹೇಳಿದರು ಆಚಾರ್ಯರು ಏನಂದ್ರೆ, ಆ ಪುಷ್ಪ ಕೇಳೋದ್ರಿಂದ ಇವತ್ತಿನ ದಿವಸ ಪಾಲಿನೇಷನ್ ಕಡಿಮೆ ಆಗಿ, ಇಳುವರಿ ಕಡಿಮೆ ಆಗಿ, ಆ ಗಿಡಗಳ ಹಣ್ಣು ಬಿಡೋದು ಕಡಿಮೆ ಆಗಿ, ಆಹಾರ ಧಾನ್ಯ ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ ಅಂತ ಅವರು, ಯಾಕಂದರೆ ಅಗ್ರಿಕಲ್ಚರ್ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದಾರಲ್ಲ, ಹಾಗಾಗಿ ಅವರು ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಅದನ್ನ ವಿಷಯವನ್ನು ನಮಗೆ ಪ್ರಸ್ತಾಪ ಮಾಡಿದ್ದಾರೆ. ಭಾಳ ಸಂತೋಷ. ಅದು ವೈಜ್ಞಾನಿಕ ಕಾರಣ, ಇಲ್ಲ ಅನ್ನಲ್ಲ. ಇಲ್ಲಿ ಶರಣರು ಏನು ಹೇಳ್ತಾರೆ, ಅದನ್ನು ಮುಟ್ಟಬೇಡ, ಅದಕ್ಕಾಗಿ ದಸರಾ ಕೇಳಿದ್ರಿ ಯಾರೇ ಒಬ್ಬರು ಶರಣರು ಇದ್ದಾರಂತ. ನಾವು ಅಹಿಂಸಾ ಮೂರ್ತಿ, ಅಹಿಂಸೆಗೆ ಯಾರನ್ನ ನಾವು ಹೆಸರಿಸ್ತೀವಿ ಇವತ್ತಿನ ದಿವಸ? ಅಹಿಂಸಾ ಮೂರ್ತಿ ಅಂತ ಯಾರನ್ನ ಕರಿತೀವಿ? ಜೈನರು, ತೀರ್ಥಂಕರರು, ಮಹಾವೀರನು. ಕರೆಕ್ಟ್, ಮಹಾವೀರ, ಬುದ್ಧ. ಇವತ್ತು ಜಗತ್ತಿನಲ್ಲಿ ಪ್ರಚಾರದಲ್ಲಿರೋರು ಅಹಿಂಸಾ ಮೂರ್ತಿ ಅಂತ ಕಣ್ಣಿಗೆ ಬರೋದು ಜೈನರು. ಅಲ್ಲಿ ಮಹಾವೀರನ ನಮಗೆ ಕಣ್ಣಿಗೆ ಬರುತ್ತೆ, ಕಿವಿಗೆ ಕೇಳಿಬಿಟ್ಟಿತ್ತು ಅವನ ಬಗ್ಗೆ, ಅದೇ ನಮಗೆ ಬರೋದು. ಆದರೆ ಇನ್ನೊಬ್ಬರದ್ದು ಬರೋದು ಬುದ್ಧನ ಬಗ್ಗೆ. ಬುದ್ಧನು ಅಹಿಂಸಾ ಮೂರ್ತಿ ಅಂತ. ಚಿಕ್ಕವನಿದ್ದಾಗ ಮೊಲಗಳನ್ನು ಹೊಡೆದದ್ದು, ಬೇಟೆ ಮಾಡತಕ್ಕಂಥದ್ದು ನೀವು ನೋಡಿದ್ದೀರಿ, ಎಲ್ಲ ಕೇಳಿದಿರಿ ಕಥೆ ಎಲ್ಲ. ಅದು ನಮಗೆ ಕೇಳಿದ್ದೀವಿ, ಎಲ್ಲರಿಗೂ ಗೊತ್ತಿದೆ. ಆದರೆ ದುರ್ದೈವ ಏನಂದರೆ, ಶರಣರ ಕಾಲದಲ್ಲಿ 12ನೇ ಶತಮಾನದಲ್ಲಿ ದಸರಯ್ಯ ಅಂತ ಒಬ್ಬ ಶರಣಾಗಿ ಹೋಗ್ತಾನೆ. ಆ ದಸರಯ್ಯ ಲಿಂಗ ಪೂಜೆ ಮಾಡೋಕೆ ಹೂ ಬೇಕಂತ ಕೀಳಕ್ಕೆ ಹೋಗ್ತಾನಂತೆ. ಅವನು ಭಾಳ ದಯಾಮೂರ್ತಿ. ಹೊರಗಡೆ ಹೋಗ್ಬೇಕೈತೆ, ಸೊಳ್ಳೆಗಳಿಗೆ ಏನಾದ್ರು ತೊಂದರೆ ಆಕೈತಿ ಅಂಥೇಳಿ ವಾಕಿಂಗ್ ಹೋಗುವಾಗ ಸಹಿತ ಜೋರಾಗಿ ಕೈ ಬೀಸ್ತಿರ್ಲಿಲ್ಲ ಅಂತ್ರಿ ಅವನು. ಗಾಳಿ ಒಳಗೆ ಕ್ರಿಮಿ ಸತ್ರ. ಈಗ ಜೈನರು ನೋಡ್ರಿ, ರಾತ್ರಿ ಆದ್ರೆ ಊಟ ಮಾಡೋದಿಲ್ಲ ಅವರು. ಹಂಗಾರೆ ರಾತ್ರಿ ಏನಾರು ಹಿಂಸೆ ಆಗುತ್ತೆ ಅಂತೇಳಿ ಅವನು ಹೊರಗೆ ಹೋಗತ್ರು ಏನಾರು ಗಾಳಿ ಒಳಗಿದಾಕತ್ತೆ ಅಂತ ಸಾವಕಾಶ ಕೈ ಬೀಸ್ತಿದ್ದಂತ, ಉಸಿರು ಸಾವಕಾಶ ಆಡ್ತಿದ್ದಂತ. ಅಂಥ ದಯಾಮೂರ್ತಿ. ಎಂಥ ದಯಾಮೂರ್ತಿ ಅಂದರೆ, ಗಿಡ ಕೇಳಕ್ಕೆ ಹೋದಂತ, ಹೂ ಕೇಳಕ್ಕೆ ಹೋದಂತ. ಹೂ ಕೇಳಕತ್ತು ಕೂಡಲೇ ಏನಾಯಿತು, ಅವನಿಗೆ ಭಾಳ ಇದಾಗಿಬಿಡ್ತು, ನೋವಾಗ್ತಿತ್ತು, ಹೆಂಗಪ್ಪ ಅಂತ. ಆಮೇಲೆ ಒಮ್ಮೆ ಕೀಳಕ್ಕೆ ಸ್ವಲ್ಪ ಹಿಂಗೆ ಬಗ್ಗಿಸಿ ಕೇಳಕ್ಕೆ ಹೋದ ಕೂಡಲೇ ಏನಾಯಿತು, ಆ ಹೂವಿನಾಗಿಂದು ರಸ ಕಿತ್ತು ಕೂಡಲೇ ಏನಾಯಿತು, ಒಂದು ಸ್ವಲ್ಪ ಟೊಂಗೇನೋ ಹೆಚ್ಚು ಕಡಿಮೆಗೆ ರಸ ಹೊರಗೆ ಬಂತು. ಅದು ರಕ್ತ ಬಂದಂಗೆ ಆಗಿಬಿಡ್ತು. ರಕ್ತ ಬಂದ ಕೂಡಲೇ ಅಯ್ಯೋ ಇದನ್ನು ಮಾಡಬಾರ್ದು ಅಂಥೇಳಿ, ಆ ಗಿಡಗಳು ಉಸಿರಾಡ್ತಾ ಇದ್ದಾವೆ ಅಂಥೇಳಿ ಸಿ ವಿ ರಾಮನ್ ಮನೆ ಹೇಳಿದರು. ಸರ್ ಸಿ ವಿ ರಾಮನ್ 18ನೇ ಶತಮಾನ 19ನೇ ಶತಮಾನದಲ್ಲಿ ಹೇಳಿದರು, ಗಿಡಗಳು ಉಸಿರಾಡ್ತವೆ, ಗಿಡಗಳು ಜೀವ ಇದೆ ಅಂತ. ಆಮೇಲೆ ನಾವು ವಿಜ್ಞಾನಕ್ಕೆ ಒಪ್ಕೊಂಡಿವಿ. ಆದರೆ 12ನೇ ಶತಮಾನದಲ್ಲಿ ಆ ದಸರಯ್ಯ ಇನ್ನು ಮೇಲೆ ನಾನು ಹೂ ಕೀಳಬಾರ್ದು, ಅದರ ರಕ್ತ ಬಂದಿದೆ ಅಂಥೇಳಿ ಆ ಬಿದ್ದ ಹೂಗಳನ್ನ ತಂದು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ದಸರೆಯಿಂದ ಇಷ್ಟಕ್ಕೆ ಮುಗಿಲಿಲ್ಲ. ಇಷ್ಟಕ್ಕೆ ಮುಗಿದಿದ್ರೆ ಅವನು ಮಹಾ ಅಹಿಂಸಾ ಮೂರ್ತಿ ಅಂತ ಅಂತಿರಲಿಲ್ಲ. ಏನಾಗ್ತಿತ್ತು ಅಂದ್ರೆ, ಅವನು ಎಂಥ ಅಹಿಂಸಾ ಮೂರ್ತಿ ಅಂದರೆ, ಅವನು ಹೆಚ್ಚು ಕಡಿಮೆ ಆಗಿ ವಾಂತಿಯಾಗಿ ಬೇದಿನಲ್ಲಿ ಏನಾದರೂ ಜಂತುಗಳು ಹೋಗ್ತಿದ್ರು ನೋಡ್ರಿ ಮುಂಚೆ. ವಾಂತಿಯಾಗಿ ಹೊರಗೆ ಹೋಯ್ತಂದ್ರೆ, ಜಂತು ಮೂಲಕ ಕೆಮ್ಮಿ ಹೊರಗೆ ಹೋಯ್ತಂದ್ರೆ, ಆ ಉಗುಳ್ನಾಗ ಜಂತುಗಳಿರ್ತಾವೆ ನೋಡ್ರಿ, ಕ್ರಿಮಿಗಳಿರ್ತಾವಲ್ಲ. ಆ ಮೋಷನ್ದೊಳಗೆ ನಮ್ಮ ನಂಬರ್ 2 ಹೋಗ್ತದಲ್ಲ, ಅದರೊಳಗೂ ಜಂತುಗಳು ಎಲ್ಲ ಇರ್ತಾವ. ಅವನು ನೋಡಿ, ಅಯ್ಯೋ ನಾನು ನಿಮ್ಮನ್ನು ನಿಮ್ಮನ್ನು ಕೊಲ್ಲಬೇಕಂತ ಹೊರಗೆ ಹಾಕಿಲ್ಲ, ದಯವಿಟ್ಟು ನನಗೆ ಕ್ಷಮ ಮಾಡಿರಿ. ನಾನು ನಿಮ್ಮನ್ನು ಕೊಲ್ಲಬೇಕಂತ ನಾನು ಇದ್ರ ಮಾಡಲಿಲ್ಲ, ಕಪ ನನಗೆ ಈ ದೇಹ ಬಂದು ಹೊರಗೆ ಹಾಕಿದೆ, ನಾನೇನು ಮಾಡಲಿ. ಜಂತುಗಳಿಗೆ ಕ್ಷಮ ಕೇಳ್ತಿದ್ರಿ ಅಂತಾರೆ ಅವನು. ಎಂಥ ದಯಾಮೂರ್ತಿ ಅಂತ ಲೆಕ್ಕ ಹಾಕ್ರಿ. ಇಂಥವ್ನು ನಾವು ಜಗತ್ತಿನಲ್ಲಿ ಎಲ್ಲಿ ಕೇಳಿಲ್ಲ, ಎಲ್ಲೂ ನೆನೆಸಿಲ್ಲ. ಅವನ ವಚನಗಳು 12 ಸಿಕ್ಕಿದವ ದಸರಾಯ ಅಂತೇಳಿ. ಅಂಥ ದಯಾಮೂರ್ತಿಯನ್ನು ಒಬ್ಬ ಊರನ್ನವರೆಲ್ಲ ಇಷ್ಟವ ಇದಾನ ಅಂತ ಹೇಳ್ಬಿಟ್ಟು, ಎಂಥ ದಯಾಮೂರ್ತಿ ಅಂದರೆ ಅವನೊಬ್ಬನ ಮೋಟುಮಲ್ಲ ಅಂತ ಇದ್ದಂತ ಒಬ್ಬ. ಅವ ಮೋಟುಮಲ್ಲ, ಅವನ ಕೈ ಕಡ್ದಿದ್ರು. ಯಾಕಂದ್ರೆ ಅವ ಕಳ್ಳತನ ಮಾಡ್ತಿದ್ದಾನೆ. ಇನ್ನು ಕಳ್ಳತನ ಮಾಡಬಾರ್ದಂತ ಕೈ ಕತ್ತರಿಸಿದ್ರು. ಅವನು ದೊಡ್ಡ ಇದು ಒಂಥರ ರೂಢಿ ಇದ್ದಂಗೆ ಊರಾಗ. ಅವನ್ನೆಲ್ಲ ಹುರಿದುಂಬಿಸಿಬಿಟ್ಟು, ಅವನು ಕುಡಿಸಿಬಿಟ್ಟು, ಎಣ್ಣೆ ಹಾಕಿಬಿಟ್ಟು, ಅವನಿಗೊಂದು ಜಂಗಮ ವೇಷ ಧರಿಸಿಬಿಟ್ಟು, ಸ್ವಾಮಿಗಳ ವೇಷ ಕಾವಿ ಗೀವಿ ಹಾಕಿಬಿಟ್ಟು ಹೋಗಿಬಿಟ್ಟು ಅವನು ಗುದ್ರೆ ನಿನಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಸರಿ, ನಾನು ದುಡ್ಡು ಬರ್ತದೆ ಅಂತೇಳಿ ಆಯ್ತು. ಹೆಂಗೋ ಕಳ್ಳತನ ಬಿಟ್ಟಿದ್ದ, ದುಡ್ಡು ಇರಲಿಲ್ಲ. ಯಾಕಂದರೆ ಕಳ್ಳತನ ಮಾಡೋಕೆ ಕೈಯೇ ಇಲ್ಲಲ್ಲ. ಹಾಗಾಗಿ ದುಡ್ಡು ಸಿಗ್ತದಂತ ಹೋದ. ಅವನು ಹೋಗ್ಬಿಟ್ಟು ಸುಮ್ಮನೆ ಕೆದರ್ಬಿಟ್ಟು ಜಗಳ ತೆಗೆದು ಗುದ್ದಾಕ ಶುರು ಮಾಡಿಬಿಟ್ಟ.
ಗುದ್ದಿದ ಪಾಪ ಇವ್ರು ಸುಮ್ಮನೆ ಇದ್ರೆ ಅಷ್ಟೇ. ಗುದ್ದಿ ಆದಮೇಲೆ ಅಪ್ಪ ನಿನ್ನ ಕೈ ನೋಯಾಕೈತೇನೋ ಅಂತ ನಿನ್ನ ಕೈ ಹತ್ತಕಂತ ನಾವ್ಯಾರಾಗಿದ್ರೆ ಅವ್ನು ಹಿಡಿದು ಹೊಡ್ತಿದ್ದೀವಿ. ಆದರೆ ದಸರಯ್ಯ ಪಾಪ ನಿಮ್ಮ ಕೈ ನೋಯ್ತಾನೆ ಸ್ವಾಮಿ ಅಂಥೇಳಿ ಕೈ ಹಿಚ್ಕಕ್ಕೆ ಶುರು ಮಾಡಿದೈತ್ರಿ ದಸರಯ್ಯ. ಆವಾಗ ಕಳ್ಳ ಪೂರ್ತಿ ಇಳಿದು ಹೋಗ್ಬಿಟ್ಟ, ಇಲ್ಲ ಸ್ವಾಮಿ ನನ್ನ ತಪ್ಪಾಯಿತು, ಇಂಥವ್ರು ಹೇಳಿಬಿಟ್ಟು ನನಗೆ ಮುಳುಕೂರವ್ರು ಹೇಳಿಬಿಟ್ಟು ನನಗೆ ಗುದ್ದಾಕ ಹಚ್ಚಿಬಿಟ್ರು, ಅವ್ರು ದುಡ್ಡು ಕೊಟ್ಟಿದ್ದಾರೆ ನನಗಿಷ್ಟ ಅಂತ ಹೇಳ್ಬಿಟ್ಟು ಇನ್ಮೇಲೆ ನಾನು ಮಾಡಿದ ತಪ್ಪಾಯ್ತು ಅಂತೇಳಿ ಅವನಿಗೆ ಅಡ್ಡ ಬಿದ್ದು ಶರಣಾದಂತೆ ಅವನ ದೊಡ್ಡ ಇದು ಅವನ ಕೀರ್ತಿ ದಶ ದಿಕ್ಕಲ್ಲೇ ಹಬ್ಬಿತು ಅಂತ ಹೇಳ್ತಾರೆ ಮಹಾಶರಣ ದಸರಯ್ಯ. ಇನ್ಮೇಲೆ ಅಹಿಂಸಾ ಮೂರ್ತಿ ಯಾರಂದ್ರೆ ತಾವೆಲ್ಲ ದಸರೆಯನ್ನು ನೆನ್ಪಿಟ್ಕೊಳ್ಳಿ. ಅವ್ನು ದಸರೆಯನ್ನು 10-12 ವಚನಗಳಿದ್ದಾವೆ, ಬೇಕಾದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡೋಣ ನಾಳೆ ನಾಡ್ದ ಟೈಮ್ ಇದ್ದಾಗ ಮುಂದಿನ ದಿನಗಳಲ್ಲಿ ಅವನ ಬಗ್ಗೆ ತಿಳ್ಕೊಳ್ಳಿ. ಯಾರ ಹೇಳಿದಾಗ ನಿಮ್ಮ ಬುದ್ಧನಿಗಿಂತ ಮಹಾವೀರಕ್ಕಿಂತ ಅವರು ಇದ್ದಾರೆ, ಇಲ್ಲ ಅನ್ನಲ್ಲ ಅಹಿಂಸಾ ಮೂರ್ತಿ, ಬಟ್ ಅವ್ರಿಗಿಂತ ಒಂದು ಸ್ಟೆಪ್ ಮುಂದಿರೋ ಅವರು ತನ್ನ ಒಳಗಡೆ ಇರುವ ನೆಗಡಿ ಮಗುವಿನಲ್ಲಿ ಬಂದ ಹೊಲಸಿನಲ್ಲೂ ಸಹಿತ ಕ್ರಿಮಿಗಳು ಸಾಯ್ತಾವಂತ ಮರುಗವ ಒಬ್ಬ ಯಾರು ಇದ್ರೆ ದಸರಯ್ಯ. ಅದಕ್ಕೆ ಅವ ಅಹಿಂಸಾ ಮೂರ್ತಿ ಅನ್ನೋದನ್ನ ನಾವು ಗಮನದಲ್ಲಿಡಬೇಕಾಗತ್ತೆ, ಹೆಮ್ಮೆಯಿಂದ ಹೇಳಬೇಕು. ಇಲ್ಲದೆ ಹೋದರೆ ಏನು ಪ್ರಯೋಜನ ಇದೆ ರೀ? ನಾವೆಲ್ಲ ಅಂಥ ಮೂರ್ತಿ ನಮ್ಮಲ್ಲಿ ಇಟ್ಕೊಂಡು ಜಗತ್ತಿನಲ್ಲಿ ನಾವು ನಮ್ಮ ಈ ಬೆಳಕಿಗೆ ತರದೇ ಹೋದರೆ ಏನು ಪ್ರಯೋಜನ ಇದೆ? ಇವತ್ತು ನಮ್ಮಲ್ಲಿ ಸ್ಕೂಲಲ್ಲಿ ಮಕ್ಕಳಲ್ಲಿ ನಾನು ನಿಮ್ಗೆ ಕೇಳಬೇಕು ಅಂದರೆ, ಇವತ್ತು ದೇಶಕ್ಕಾಗಿ ಹೋರಾಡಿದ ಪ್ರಥಮ ಮಹಿಳೆ ಯಾರು ಅಂದರೆ ವಲ್ಲಭ ಈಕೆ ಲಕ್ಷ್ಮೀಬಾಯಿ ಯಾರು, ಆಕೆ ಇನ್ನೊಬ್ಬಕ್ಕೆ ಮಗುವನ್ನು ಕಟ್ಕೊಂಡು ಇದನ್ನು ಮಾಡ್ತಾರೆ, ಹೋರಾಡ್ತಾರೆ. ಝಾನ್ಸಿರಾವ್ ಲಕ್ಷ್ಮೀಬಾಯಿ ಹೇಳ್ತಾರೆ ಶಾಲೆಯಲ್ಲಿ. ಕಿತ್ತೂರು ಚೆನ್ನಮ್ಮ ಮೊದಲೇ ಬರೆದು, ನಾನು ಕಿತ್ತೂರಲ್ಲೇ ನಾನು ಇದ್ದು ಅಲ್ಲೇ ಕೇಳಿದ್ರು ಸಹಿತ ನಮ್ಮ ಶಾಲೆಯಲ್ಲಿ ಹಳ್ಳಿನಲ್ಲಿ ಚೆನ್ನಮ್ಮ ಅಂತ ಬಾಯಿ ಬರಲಿಲ್ಲ ನಮ್ಮವರಿಗೆ. ಏನು ಮಾಡೋದು, ದುರ್ದೈವ ನಮ್ಮದು. ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಿಳೆ ಚೆನ್ನಮ್ಮ ಅಂತ ನಮ್ಮೂರಲ್ಲೇ ಕಿತ್ತೂರವ್ರಿಗೆ ಬರಲಿಲ್ಲ ಅಂದರೆ ಇನ್ನು ಬೇರೆ ಊರವ್ರಿಗೆ ಎಲ್ಲಿ ಬರ್ಬೇಕು? ಇಂಥ ದುರವಸ್ಥೆಯಲ್ಲಿ ಇದೆಯೋ ದುರಸ್ತೆ ಇದೆಯೋ ಗೊತ್ತಿಲ್ಲ ನನಗೆ ಬಂಧುಗಳೇ. ಹಾಗಾಗಿ ಯಾವುದೇ ಜೀವಗಳ ರಕ್ಷಣೆ ಮಾಡಬೇಕು. ಸರ್ವ ಜೀವಂಗಳಲ್ಲಿ ಜೀವ ಹಿಂಸೆ ಮಾಡಿದರೆ ಮೊದಲೇ ಹೂ ಯಾವುದಂದ್ರೆ ಯಾವ ಜೀವಿಗೆ ಹಿಂಸೆ ಮಾಡಬಾರ್ದು. ಅದರಲ್ಲಿ ಹಿಂಸೆ ಅಂದರೆ ದೈಹಿಕ ಹಿಂಸೆ, ಮಾನಸಿಕ ಹಿಂಸೆ, ವಾಚಿಕ ಹಿಂಸೆ, ಈ ಥರ ಹಿಂಸೆಗಳು ಭಾಳ ಬರ್ತಾವೆ. ತಿರ್ಗಾ ಮತ್ತೊಬ್ಬರಿಗೆ ತೊಂದರೆ ನಾವು ಬೇರೆಯವ್ರು ನಮ್ಗೆ ತೊಂದರೆ ಕೊಡಬಾರ್ದು ಅಂತಾರೆ ಅಂತೀವಲ್ಲ. ಯಾರಾದರೂ ತೊಂದರೆ ಕೊಡತ್ತಾರೆ, ಯಾರಾದರೂ ಕಿಟ್ಲೆ ಮಾಡ್ತಾ ಇದ್ದಾರೆ, ಯಾರಾದ್ರೂ ನಮ್ಗೆ ಒಂದು ಸ್ವಲ್ಪ ಬೇಸರದ ನುಡಿತಾ ಇದ್ದಾರೆ, ಬೇಸರ ಆಗೋಲ್ಲ ನಾವು. ಹಾಗೆ ನಾವು ಮತ್ತೊಬ್ಬರಿಗೆ ನುಡಿಬಾರ್ದು ಅಷ್ಟೇ, ಅದು ಹಿಂಸೆ ಅಂದರೆ. ಇದಲ್ಲದೆ ಅದಕ್ಕೆ ಹೇಳಿದರು, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದವರು ಶರಣರು ಅಂತೇಳಿ. ಎಲ್ಲ ಜೀವಿಗಳಿಗೆ ಅವರು ಲೇಸನ್ನು ಬಯಸಿದವರು. ಹಾಗೆ ಎಲ್ಲ ಜೀವಿಗಳಿಗೆ ಹಿಂಸೆ ಮಾಡಬಾರ್ದು. ಸರ್ವೇಂದ್ರಿಯಗಳ ನಿಗ್ರಹಿಸಿಕೊಂಡಿರಬಲ್ಲಡೆ. ಎರಡನೇ ಪುಷ್ಪ ಯಾವುದಂದ್ರೆ ನಮಗೆ 5 ಇಂದ್ರಿಯಗಳಿದಾವೆ. ಕಣ್ಣು ಹೇಳ್ರಿ, ಕಿವಿ, ಮೂಗು, ನಾಲಿಗೆ, ಚರ್ಮ. ನೋಡ್ರಿ, ಒಂದೊಂದಕ್ಕೊಂದೊಂದು ಪ್ರಾಣಿ ಹೆಸರು ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನಾಲಿಗೆ ರುಚಿಗೆ ಮೀನು ಸತ್ತೋಗ್ಬಿಡ್ತದಂತೆ. ಅವ ಬಲಿ ಹಾಕವ ಏನು ಮಾಡ್ತಾನೆ, ಮೊಳೆ ಹುಳ ಹಾಕಿಬಿಟ್ಟು ಹಾಕ್ತಾನೆ ಅಲ್ಲಿ. ಆ ನಾಲಿಗೆ ಅದು ಮೀನೇನು ತಿಳ್ಕೊತದ, ಏನು ಹುಳ ಬಂದೇನು ತಿನ್ನಕ್ಕೋಕೈತಿ, ಸಿಕ್ಕೊಂಡು ಸತ್ತೋಗ್ಬಿಡ್ತದೆ ನಾಲಿಗೆ ರುಚಿಗೆ. ಇನ್ನು ಕಣ್ಣಿಂದಕ್ಕೆ ಯಾವ ಸತ್ತೋಗ್ತೈತಿ? ದೀಪದೊಳ ನೋಡ್ರಿ. ದೀಪ ಏನೋ ಚೆನ್ನಾಗಿದೆ ಅಂತ ತಿನ್ನಕ್ಕೆ ಬರ್ತೈತಿ. ಆ ದೀಪದೊಳ ಬಂದು ದೀಪಕ್ಕೆ ಮುಂಚೆ ಇದಿತ್ತ ದೀಪತ್ತು, ಈಗೇನೋ ಕರೆಂಟ್ ಐತಿ, ಅಲ್ಲೂ ಸತ್ತು ಹೋಗ್ತಾವೆ, ಎಷ್ಟೋ ನೋಡಿರ್ತೀರಿ ನೀವು, ಹೌದ್ರಾ? ದೀಪದೊಳ ಅಲ್ಲಿ ಸಾಯ್ತಾ ಇದೆ. ಇನ್ನು ಕಿವಿ ಯಾವುದು ಅಂದರೆ ಹಾವನ್ನೇ ಹೇಳ್ತಾರೆ. ಹಾವು ಪುಂಗಿ ಆಡ್ತಿರ್ತದೆ ನೋಡ್ರಿ, ಅವ್ನು ಪುಂಗಿ ಆಡಿಸ್ತಾ ಇರ್ತಾನಲ್ಲ, ಪುಂಗಿ ಆಡಿಸೋದ್ರಿಂದ ಅದು ನಾದ ಕೇಳಿ ಅದು ಯಾವನೋ ಪುಂಗಿ ಸಂಗೀತ ಅಂತ ಬರ್ತದೆ, ಅದನ್ನು ಅವನು ಹಿಡಿದ್ಬಿಟ್ಟು ಅದನ್ನು ಬಲಿಗೆ ಹಾಕೊಂಡು ತಾನು ಆಟ ಆಡಿಸ್ತಾನ ಅದನ್ನು. ಅದೇ ಥರ ಇನ್ನು ಚರ್ಮಕ್ಕೆ ಯಾವ್ದು ಹೇಳ್ತಾನೆ, ಆನೆ ಹಿಡಿಬೇಕಾಯ್ತಾರೆ, ಗಂಡಾನೆ ಹಿಡಿಬೇಕಾಯ್ತಾರೆ, ಕಾಡಿನಾಗ ಏನು ಮಾಡ್ತಂದ್ರೆ ಹೆಣ್ಣಾನೆ ಬಿಡ್ತಾರೆ. ಮೊದಲು ಅರಣ್ಯದಲ್ಲಿ ಕೇಳಿರ್ಬೇಕಾರೆ ಇವ್ರನ್ನ ಹೆಣ್ಣಾನೆ ಬಿಟ್ಟು ಅದ್ರ ಜೊತೆ ಇದನ್ನು ಮಾಡಿದಂಗೆ ಮಾಡಿ ಆಮೇಲೆ ಅದನ್ನು ಒಳಗಿಸ್ತಾರೆ. ಇದು ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ. ಹೀಗೆ 5 ಇಂದ್ರಿಯಗಳು, ಆ ಒಂದೊಂದು ಪ್ರಾಣಿ ಒಂದೊಂದು ಇಂದ್ರಿಯ ಇಟ್ಕೊಂಡು ತಮ್ಮ ಜೀವವನ್ನೇ ಬಲಿ ಕೊಡ್ತಾ ಇದ್ದಾವೆ. ಪೂರ್ತಿ ಸೆರೆಯಾಳೆ ಆಗಿರ್ತಾವು. ಆದರೆ ಮನುಷ್ಯನಿಗೆ 5 ಇದಾವೆ. ಕಣ್ಣು ನೋಡಿದ್ದು ಬಯಸ್ತದ, ಕಿವಿ ಕೇಳಿದ್ದು ಬಯಸ್ತದ, ಬಾಯಿ ರುಚಿ ಬೋಂಡ ತಿನ್ಬೇಕು ಅನಿಸುತ್ತೆ, ಸೊ ಮೂಗು ವಾಸನೆ. ಹೀಗೆ 5 ಇಂದ್ರಿಯಗಳು ನಮಗೆ ಇದ್ದುಕೊಂಡಿದ್ದಾವ. ಅದಕ್ಕಾಗಿ ಇವುಗಳನ್ನು ಏನು ಮಾಡ್ಬೇಕಂತಾರೆ ಶರಣರು? ನಿಗ್ರಹಿಸಬೇಕು.
ಇದು ಎರಡನೇ ಪುಷ್ಪ. ನೀವು ತಂದು ಮಲ್ಲಿಗೆ ಹೂವು, ದಾಸಾಳ ಹೂವು, ಆ ಹೂವು ಅಲ್ಲ. ಭಗವಂತನಿಗೆ ಯಾರು ಒಳಗಡೆ ಇರೋ ಭಗವಂತನಿಗೆ ಅರ್ಪಿಸೋದು ಪೂಜೆ ಯಾವುದು ಅಂದರೆ ಎರಡನೇ ಹೂವು. ಎಲ್ಲ ಇಂದ್ರಿಯಗಳು ಏನದಾವ, ಪಂಚ ಇಂದ್ರಿಯಗಳು ನಮ್ಮಲ್ಲಿ, ಅವುಗಳನ್ನು ನಿಗ್ರಹ ಮಾಡಿಕೊಂಡು, ನನಗೆ ರೇಷ್ಮೆ ಸೀರೆ ಬೇಕು ಅಂತ ಮನ್ಯಾಗ ತಾಯಿ ಗಲಾಟೆ ಮಾಡಿಬಿಟ್ರೆ ಯಜಮಾನ ಒಯ್ದು ಕೊಡಿಸ್ಬೇಕು. ಇರಲಿಲ್ಲ ಅಂದರೆ ಮನೆ ದುಡ್ಡು ಇರಲಿಲ್ಲ ಅಂದರೆ ಆಫೀಸ್ನಾಗ ಲಂಚ ಹೊಡ್ಕೊಂಡು ತಂದು ಕೊಡ್ಬೇಕಾಗುತ್ತೆ. ಹೀಗೆಲ್ಲ ಆಗೋದು ನೋಡ್ತಾ ಇದ್ದೀವಿ ಹೆಚ್ಚು ಕಡಿಮೆ ನಮ್ಮಲ್ಲಿ. ಅಥವಾ ಅವ್ರು ಕಾರ್ ತಂದಾರ ನಾವು ಬಯಸ್ತೀವಿ ನಾವು ತರಬೇಕಂತ. ಎಷ್ಟೋ ಅನಾಹುತ ಆಗೋದು ನಿಮ್ಗೆ ಗೊತ್ತಾಯಿದೆ. ಡೀಟೇಲ್ ಏನು ಹೇಳೋದು ಬೇಡ ಅನ್ನಿಸ್ತಾ ಅನ್ಕೊತಾ ಇದ್ದೀನಿ. ಸೊ ಹಾಗಾಗಿ ಇಂದ್ರಿಯ ನಿಗ್ರಹಿಸ್ಕೊಳ್ಳೋದು. ಸರ್ವ ಅಹಂಕಾರ ಹೊರತು ಶಾಂತನಾಗಿರಬಲ್ಲಡೆ ತೃತೀಯ ಪುಷ್ಪ. ಮೂರನೇ ಹೂವು ಯಾವುದರಪ್ಪ ಅಂದರೆ ಭಗವಂತನಿಗೆ ಏರಿಸೋದು. ಭಗವಂತ ಅಂದರೆ ಬೇರೆ ಕಡೆ ಅಲ್ಲ, ಅವನು ಒಳಗೆ ಇದ್ದಾನೆ, ಅವನಿಗೆ ಏರಿಸ್ಬೇಕಾಗಿರೋದು ಯಾವುದು ಅಂದರೆ ಮೂರನೇ ಹೂವು ಯಾವುದು ಅಂದರೆ ಅದು ಅಹಂಕಾರ. ನಾನು ಮಾಡಿದ್ದು ಎಲ್ಲ ಹೇಳ್ಯಾರೆ, ನಾವು ಮಾಡಿದ್ರಿ. ನೀವು ಮನ್ಯಾಗ ಅಡಿ ಚೆಂದ ಮಾಡಿದ್ರೆ ನಾವು ಮಾಡಿದ್ರಿ ಅಂತೀವಿ. ಅಥವಾ ಮನೆಗೆ ಏನೋ ಮಾಡಿದ್ರೆ ಕೆಲಸ ಚಲೋ ಆಗಿತ್ತಂದ್ರೆ ನಾನು ಮಾಡಿದ್ದು ಅಂತೀವಿ. ಸುಮಾರಾಗಿತ್ತಂದರೆ ನಾನಲ್ರಿ ಅವ್ರು ಮಾಡಿದ್ದು, ಆಚಾರ್ಯ ಮಾಡಿದ್ದು, ಇಡ್ನಾಳು ಮಾಡಿದ್ದು ಅಂತ ಹಿಂಗೆ ಅಂತೀವಿ. ಹಂಗಲ್ಲ. ಸೊ ಈ ರೀತಿ ನಾನು ಅಂತಕ್ಕಂಥ ಅಹಂಕಾರ ಬೇಡ. ಅಹಂಕಾರವನ್ನು ನಾವು ತ್ಯಜಿಸಬೇಕು. ನಾನು ನಂದು ಅಂತ ಬರೀ ಅದರಲ್ಲೇ ನಮ್ಮದು ಜೀವನ ಸಾಗ್ತಾ ಇದೆ. ಅದನ್ನು ನಾವು ತ್ಯಜಿಸಿಬಿಟ್ಟು ಶಾಂತ ಆಗಿರಬೇಕು ಅಷ್ಟೇ. ಯಾರ್ಯಾರು ಮಾಡಿದ್ದಾರೆ ಮಾಡಿ, ತೊಂದರೆ ಇಲ್ಲ. ಒಟ್ಟು ಕೆಲಸ ಆದರೆ ಸಾಕು ಅಷ್ಟೇ. ಅದು ತೃತೀಯ ಮೂರನೇ ಪುಷ್ಪ. ಇನ್ನೊಂದು 5 ಪುಷ್ಪ ಹೇಳಿಬಿಡ್ತೀನಿ, ದಯವಿಟ್ಟು ಸ್ವಲ್ಪ ಕ್ಷಮೆ ಮಾಡಿ. ಯಾಕಂದರೆ ಟೈಮು ಮಧ್ಯದಲ್ಲಿ ಹೋಯಿತು, ಸುಮ್ಮನೆ ಇರಲಿ. ಸರ್ವ ವ್ಯಾಪಾರ ಒಳ್ಳೆಯದು, ನಿರ್ವ್ಯಾಪಾರಿಯಾಗಿರಬಲ್ಲಡೆ ಚತುರ್ಥ ಪುಷ್ಪ. ವ್ಯಾಪಾರ ಅಂದರೆ ಏನು? ಹೋಗಿ ಅಂಗಡಿಯಲ್ಲಿ ಮಾರೋದು ಒಂದು ವ್ಯಾಪಾರ ಅಲ್ಲ. ಇದು ಕುತ್ಕೊಂಡು ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಇದು ವ್ಯಾಪಾರನ. ನೀವು ಅಡುಗೆ ಮಾಡ್ತೀರಿ ಅದು ವ್ಯಾಪಾರ, ಮಕ್ಕಳಿಗೆ ಬಡಿಸ್ತೀರಿ ಅದು ವ್ಯಾಪಾರ, ಬೇರೆಯವ್ರ ಮಕ್ಕಳು ಬಂದರೆ ಹೆಂಗೆ ಬಡಿಸ್ತೀರಿ ಅದು ವ್ಯಾಪಾರ, ನಿಮ್ಮ ಮಕ್ಕಳಿದ್ರೆ ಹೆಂಗೆ ಬಡಿಸ್ತೀರಿ ಅದು ವ್ಯಾಪಾರ, ಎಲ್ಲರಿಗೂ ಸಮಾನ ದೃಷ್ಟಿಯಲ್ಲಿ ಬಿಡಿದ್ರೆ ಅದು ವ್ಯಾಪಾರ. ಅಲ್ಲಿ ಬಂದವರೆಲ್ಲ ಭಗವಂತನ ಸ್ವರೂಪಿಗಳಂತ ಬಡಿಸ್ತೀರಿ ಅದು ವ್ಯಾಪಾರ. ಆದರೆ ಶರಣರ ಕಾಲದಲ್ಲಿ ಹೆಂಗಾಯ್ತು ಗೊತ್ತಾ ನಿಮಗೆ ಈ ವ್ಯಾಪಾರದ ವಿಷಯ? ಬಸವಣ್ಣ ತುಪ್ಪ ಸ್ವಲ್ಪ ಇತ್ತು, ಆ ನೀಲಾಂಬಿಕೆ ತಾಯಿ ಸ್ವಲ್ಪ ಐತೆ ಅಂತೇಳಿ ಯಜಮಾನರಿಗೆ 2 ಚಮಚ ಹಾಕಿಳಂತ, ಉಳಿದವ್ರಿಗೆಲ್ಲರಿಗೂ ಒಂದೊಂದು ಚಮಚ ಹಾಕಿ ಬಸವಣ್ಣವರು ಎದ್ದು ನಿಂತುಬಿಟ್ರಂತ. ಎಲ್ಲ ಶರಣರಿಗೆ ಒಂದು ಹಾಕಿದೆ, ಹೆಂಡತಿ ಮುಂದೆ ಜಗಳ, ಎದ್ದು ನಿಂತು ನನಗೆ 2 ಚಮಚ ಹಾಕಿದ್ದು ಯಾಕಂತೇಳಿ ಊಟನ ಮಾಡಲಿಲ್ಲ ಅಂತ್ರಿ ಬಸವಣ್ಣವರು. ಇದು ವ್ಯಾಪಾರ ಒಳ್ಳೆಯದು. ಒಬ್ಬರಿಗೆ ವ್ಯಾಪಾರ ಮಾಡ್ತೀರಿ. ಯಜಮಾನರಿಗೆ ಚೆನ್ನಾಗಿ ಕಾಫಿ ಕೊಡೋದು, ಬೇರೆಯವ್ರಿಗೆ ಬಂದರೆ ಆಚಾರ್ಯ ಬಂದರೆ ಕಾಫಿ ಕೊಡೋದು, ಇಲ್ಲದೆ ಇರೋದು ಕಡಿಮೆ ಇರ್ಬೋದು, ಹಾಲು ಕಡಿಮೆ ಕೊಡೋದು, ಹಂಗಾಗಬಾರ್ದಂತ. ಇದು ಪ್ರತಿಯೊಂದು ವ್ಯಾಪಾರ ಇದೆ ನಮ್ಮಲ್ಲಿ. ಆ ವ್ಯಾಪಾರನೆಲ್ಲ ತೆಗೆದು ಸರ್ವಾನ ದೃಷ್ಟಿನಲ್ಲಿ ನಾವು ನೋಡಿದಾಗ ಸರ್ವ ವ್ಯಾಪಾರ ಒಳೆದು ನಿರ್ವ್ಯಾಪಾರಿ ಆಗಬೇಕಷ್ಟೇ. ಅದು ಎಷ್ಟನೇ ಹೂವು? 4ನೇ ಹೂವು. ಇನ್ನು 5ನೇ ಹೂವು ಯಾವುದಂದರೆ ದುರ್ಭಾವ ಪ್ರಕೃತಿ ಎಳೆದು ಸದ್ಭಾವವಿಡಗೊಂಡಿರಬಲ್ಲಡೆ ಪಂಚಮ ಪುಷ್ಪ. ದುರ್ಭಾವ ನಮ್ಮಲ್ಲಿ ಕೆಟ್ಟ ಭಾವನೆ ಇರ್ತೈತೆ ನೋಡ್ರಿ. ಯಾವಾಗಿರ್ತದೆ ಯೋಚನೆ ಮಾಡೋದು ನಾವೆಲ್ಲ, ನಮ್ದೆಲ್ಲ ಸದ್ಭಾವ ಅನ್ನೋದು ಇಲ್ಲ, ಬರೀ ದುರ್ಭಾವ ತುಂಬಿಟ್ಟಿದೆ ಒಳಗಡೆ. ಏನಾಗುತ್ತೋ ಹಂಗೆ ನಾವು ಮಾಡಿಕೊಂಡಿದ್ರು ಸಹಿತ ತಾನೇ ಬರ್ತದೆ ಅದೊಂದು ರೀತಿ. ಆ ದುರ್ಭಾವ, ಅದ್ರ ಬಗ್ಗೆ ಡಿಟೇಲ್ ಏನು ಬೇಡ, ಆ ಭಾವನೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ಆ ಒಳ್ಳೆಯ ಭಾವನೆ ಇರಬೇಕಷ್ಟೆ. ಯಾರೇ ಇರಲಿ, ಯಾರೇ ಇದ್ದರೂ ಸಹಿತ ನಮ್ಮ ಒಳ್ಳೆಯ ಭಾವನೆಯಿಂದ ಅವ್ರಿಗೇನು ಸಹಾಯ ಸಾಧ್ಯತೆ ಅದನ್ನು ನಾವು ಮಾಡ್ತಕ್ಕಂಥದ್ದು, ಕಷ್ಟದಲ್ಲಿರೋರಿಗೆ ನಾವು ಸಹಾಯ ಮಾಡ್ತಕ್ಕಂಥದ್ದು. ಎಷ್ಟೋ ನೋಡಿದ್ದೀನಿ ನಾನು, ಬಿದ್ದಲ್ಲಿ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದಾಗ ಬಿದ್ದು ಒದ್ದಾಡ್ತಿರ್ತಾರೆ, ಅಲ್ಲಿ ಹೋಗಿ ನೀರು ಕುಡಿಸೋದಾಗಲಿ, ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಮಾಡೋದಿಲ್ಲ, ಇಲ್ಲಿ ಫೋಟೋ ತಗೊಂಡು ಕೂತ್ಕೊಂಡಿರ್ತಾರೆ. ನೋಡಿರ್ತೀವಿ ನಾವು, ಎಷ್ಟೋ ನೀವು ನೋಡಿದ್ದೀವಿ. ಅದು ಸದ್ಭಾವನ, ಅದು ಫೋಟೋ ತಗೊಳ್ಳೋದು, ಕ್ಯಾಮ್ರಾ ತಗೊಳ್ಳೋದು, ಶೂಟಿಂಗ್ ಮಾಡೋದು. ಮೊದಲು ಏನಾಗಬೇಕಾಗಿದೆ, ಪೇಷಂಟ್ ನೀಡಿದೆ ಅದನ್ನು ನೋಡ್ಬೇಕು ನಾವು. ಅಲ್ಲಿ ಅವ್ರು ನಮ್ಮವರಲ್ಲಿ ಬೇಡ ಅಂತ ನಾವು ಮುಂದೆ ಹೋಗ್ತಿರ್ತೀವಿ, ಅದಲ್ಲ. ಸೊ ಅಲ್ಲಿ ನಾವು ಏನು ನಮಗೆ ಕೈಲಾದದ್ದು ಏನಾಗುತ್ತೆ ಅದನ್ನು ಮಾಡೋಣ ಅಷ್ಟೇ. ಸೊ ಅದು ಸದ್ಭಾವ ನಮ್ಮಲ್ಲಿ ಬರಬೇಕು ಅನ್ನೋದು 4ನೇ ಪುಷ್ಪ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷಷ್ಠಮ ಪುಷ್ಪ. 6ನೇ ಹೂ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. ಒಂದು ಸ್ವಲ್ಪ ತಡ ಆಗ್ಬೋದಾ, ತೊಂದರೆ ಇಲ್ಲಲ್ಲ? ಮುಗಿಸ್ತೇನೆ. ಇಲ್ಲಿ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ದುರ್ವಾಸ ಮಹರ್ಷಿ ಕೇಳಿದ್ರಲ್ಲ, ಕೃಷ್ಣನ ಬಗ್ಗೆ ಕೇಳಿರಲ್ಲ. ದುರ್ವಾಸ ಮಹರ್ಷಿ ಶಿಷ್ಯ ದುರ್ವಾಸರಿಗೆ ಹೊಟ್ಟೆ ತುಂಬ ಊಟ ಹಾಕಿಬಿಟ್ಟ.
ಊಟ ಹಾಕಿಬಿಟ್ಟು ದುರ್ವಾಸ ಹೊಟ್ಟೆ ತುಂಬ ತಿಂದಿದ್ದಾರೆ, ಏನು ಬೇಕಾದೆಲ್ಲ ಭಕ್ಷ್ಯ ಎಲ್ಲ ತಿಂದ್ಬಿಟ್ಟಿದ್ದಾರೆ. ಇನ್ನು ನದಿ ದಾಟಬೇಕು ನಡಿ ಅಂದರು. ಅವಾಗ ಏನು ಮಳೆ ಬಂದ್ಬಿಟ್ಟಿದೆ. ಈಗ ಮಳೆ ಬಂದಂಗೆ ಹೊಳೆ ತುಂಬ ಹರಿತಾ ಇದೆ. ಆವಾಗ ಶಿಷ್ಯ ಹೇಳ್ತಾನೆ, ಸ್ವಾಮಿ ಈಗ ಹೋದ್ರೆ ನಾವೆಲ್ಲ ಹೊಳೆಗೆ ಹೋಗಿಬಿಡ್ತೀವಿ, ಹೆಂಗ್ರಿ ಈಗ ಹೋಗೋದು ಬೇಡ, ಸ್ವಲ್ಪ ಬಿಟ್ಟು ಹೋಗೋಣ, ಒಂದು 2 ತಾಸು ಬಿಟ್ಟು ಹೋಗೋಣ ಅಂತಾರೆ. ಹಂಗೆ ಇದನ್ನು ಮಾಡ್ತೀಯಾ, ಹೊಳೆಗೆ ಹೇಳಿಬಿಡು, ದುರ್ವಾಸ ಉಪವಾಸ ಇದ್ರೆ, ಕೃಷ್ಣ ಬ್ರಹ್ಮಚಾರಿ ಆಗಿದ್ರೆ ಹೊಳೆ ದಾರಿ ಕೊಡಲಿ ಅಂತ. ಏನು, ದುರ್ವಾಸ ಉಪವಾಸ ಇದ್ರೆ ಹೊಟ್ಟೆ ತುಂಬ ತಿಂದಾನ, ಕೃಷ್ಣ ಬ್ರಹ್ಮಚಾರಿ ಆಗಿದ್ರೆ ಹೊಳಿ ದಾರಿ ಬಿಡ್ಲಿ ಅಂತ. ಕೃಷ್ಣಗೆ ಎಷ್ಟು ಸಾವಿರ ಜನ ಹೆಂಡಂದಿರು? 60,000 ಜನ ಹೆಂಡಿದ್ರು. ಈ ಪಟ್ಟದ ರಾಣಿಯವರು 3-4 ಜನ ಇದ್ದರು. ಅವಾಗೆಲ್ಲ ಮಾಡ್ಕೊಳ್ಳೋ ಇದಿತ್ತು, ಸಂಪ್ರದಾಯ ಇತ್ತು. ಆ 3-4 ಜನ ಅಲ್ಲದೆ ರುಕ್ಮಿಣಿ ಯಾರ್ಯಾರೋ ಬರ್ತಾರಲ್ಲ, ಅವ್ರಿಗೆ ನನಗೆ ಗೊತ್ತಿಲ್ಲ ಅಷ್ಟು ಹೆಸರು, ನಿಮ್ಗೆ ಗೊತ್ತಿರಬೇಕು. 8 ಮಂದಿ ಹಾಂ, ಪಟ್ಟದ ಮಹಿಷಿಯರು. ಎಷ್ಟು? 8 ಮಂದಿ. 8 ಮಂದಿ ಪಟ್ಟದ ಮಹಿಷಿಯರಂತೆ. 16,000 ಅಲ್ಲಿ ಅವರು ಒಬ್ಬರನ್ನ ಸೋಲಿಸಿ ಅವ್ರನ್ನ ಪಾಪ ಬಿಡಿಸ್ಕೊಂಡ್ ಬಂದಿರ್ತಾರೆ. ಹಾಗಾಗಿ ಯಾರು ಮದುವೆ ಮಾಡ್ಕೊಳ್ಳಲ್ಲ, ಹಂಗಾಗಿ ಕೃಷ್ಣನ ಮದುವೆ ಮಾಡ್ಕೋತಾನ ಅಂತ ಹೇಳ್ತಾರೆ. ಇರಲಿ, ಯಾವುದೋ ಇರಲಿ, ತೊಂದರೆ ಇಲ್ಲ. ನೋಡಿ, 8 ಜನ ಪಟ್ಟದ ಹೆಂಡತಿಯರು ಇಟ್ಕೊಂಡು 16,000 ಇಟ್ಕೊಂಡ್ಬಿಟ್ಟು ಕೃಷ್ಣ ಬ್ರಹ್ಮಚಾರಿಯಾಗಿದ್ದರೆ, ಬಳಸಿ ಬ್ರಹ್ಮಚಾರಿ ಇವತ್ತಿನ ವಿಷಯ. ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ. ಹಾಗೇನಾರ ಕೃಷ್ಣ ಬ್ರಹ್ಮಚಾರಿ ಆಗಿದ್ರೆ, ದುರ್ವಾಸ ಉಪವಾಸ ಇದ್ರೆ ನದಿ ದಾರಿ ಬಿಡ್ಲಿ ಅಂತ ಹೇಳು. ಯಪ್ಪ, ನಿನಗೆ ಊಟ ಹಾಕೇನಲ್ರಿ ಹೊಟ್ಟೆ ತುಂಬ ನಾನಾ ಅಂದು. ನೀನು ಈ ಥರ ಸಂಕಲ್ಪ ಮಾಡ್ಕೋ ನೋಡೋಣ ಅಂದರು. ಸಂಕಲ್ಪ ಮಾಡಿದ ಶಿಷ್ಯ, ಗುರುಗಳ ಮಾತು ಇದು ಮಾಡೋಕ್ಕಾಗಲ್ಲ ಅಂತ. ದಾರಿ ನದಿ ಬಿಡ್ಬೇಕಾ ಲೆಕ್ಕ ಹಾಕಿ. ಸರಿ, ದಾರಿ ಬಿಡ್ತು. ಇವ್ರು ದಾಟಿ ಹೋದ್ರು ಆಚೆ ಕಡೆ ಹೋಗ್ಬಿಟ್ಟು ಶಿಷ್ಯ ಕೇಳಿದ, ಗುರುಗಳೇ ಏನ್ರಿ ನೀವು ಹಿಂಗೆ ಹೇಳಿದ್ರಿ? ನಾವು ದಾರಿ ಬಿಡ್ತು, ಆದರೆ ನಿಮ್ಗೆ ಹೊಟ್ಟೆಗೆ ಊಟ ಹಾಕಿದವ ನಾನಾ ಇಲ್ಲಿ 1 kg ತಿಂದು ಬಂದಿರಿ, ಇಲ್ಲ ಲಾಡು ಗೀಡು ಎಲ್ಲ ಒಬ್ಬಟ್ಟು ಎಲ್ಲ ಹೊಡೆದು ಬಂದಿದ್ದೀರಿ, ಅನ್ನ ಸಾಂಬಾರೆಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೊಡೆದಿರಿ, ಹೊಟ್ಟೆ ತುಂಬ ಉಂಡು ನೀವು ಉಪವಾಸಿ ಅಂತಂದ್ರೆ ಹೆಂಗ್ರಿ? ಮತ್ತು ಕೃಷ್ಣರಿಗೆ 8 ಜನ ಪಟ್ಟ ಮೈಸೂರಿಗೆ 16,000 ಅಂದ್ರೆ ಹೆಂಗ್ರಿ ಅಂತ ಕೇಳ್ದ ಬಂದವನು ಶಿಷ್ಯ. ಆವಾಗ ದುರ್ವಾಸರು ಉತ್ತರ ಕೊಡ್ತಾರೆ. ಗುರುಗಳು ಏನು ಉತ್ತರ ಕೊಡ್ತಾರೆ ಅಂದರೆ, ನೋಡಪ್ಪ, ನಾನು ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ತಿಂದೇನೆ, ನನಗೆ ನಾ ತಿಂದಿಲ್ಲ, ಇದಕ್ಕೆ ಕೊಟ್ಟೇನೆ ನಾನು. ಎದಕ್ಕೆ ಕೊಟ್ಟೇನಿ? ಇದು ಐತಲ್ಲ ಕಾಯ, ಇದಿರೋದು ಕೊಟ್ಟೇನೆ, ನಾನು ತಿಂದಿಲ್ಲಪ್ಪ. ನಾನಂದ್ರೆ ಯಾರು? ಒಳಗಡೆ ಇರೋ ಆತ್ಮದೃಷ್ಟಿಯಿಂದ ಮಾತಾಡ್ತಾ ಇದ್ದಾರೆ ಅವರು, ಆತ್ಮನಾಗಿ ಹೇಳ್ತಾ ಇದ್ದಾರೆ. ಅದು ಗಮನಿಸ್ಬೇಕು ನಾವು. ಆಯ್ತುರಿಪ್ಪ, ಒಪ್ಕೊಂಡೆ. ಮತ್ತೆ ಕೃಷ್ಣಿಗೆ 8,000 ಜನ ಪಟ್ಟದ ರಾಣಿಯರು ಇದ್ರಲ್ಲ, 16,000 ಜನ ಮದುವೆ ಮಾಡ್ಕೊಂಡೇನಲ್ಲ. ಅಂದ್ರೆ ನೋಡಪ್ಪ, ಅವ ಮದುವೆ ಮಾಡ್ಕೊಂಡಾನ, ಅದ್ರ ಜೊತೆ ಅವ್ರ ಜೊತೆ ಸಂಸಾರ ಇಲ್ಲ ಮಾಡ್ಯಾನವ, ಬ್ರಹ್ಮಚಾರಿ ಆಗ್ಯಾನ. ಬಸವಣ್ಣವ್ರಿಗೂ 2 ಹೆಂಡ್ತಿದ್ರು. ನೀನು ಒಬ್ಬ ಬ್ರಹ್ಮಚಾರಿ, ಅವನು ಬಿಟ್ಟರೆ ಬಸವಣ್ಣವ್ರು ಬಿಟ್ಟರೆ ಯಾರು ಬ್ರಹ್ಮಚಾರಿ ಇಲ್ಲ ಅಂತ ಅಲ್ಲಮ್ಮ ಪ್ರಭು ಹೇಳ್ತಾರ್ರಿ, ನಾವ್ಯಾರು ಹೇಳೋದಲ್ಲ. ಬಸವಣ್ಣನೊಬ್ಬನೇ ಬ್ರಹ್ಮಚಾರಿ ಅಂತ ಹೇಳ್ತಾರೆ, 2 ಹೆಂಡ್ತಿ ಅದ. ಹಂಗೆ 16,000 ಮಾಡ್ಕೊಂಡ್ರು ಸಹಿತ ಕೃಷ್ಣ ಬ್ರಹ್ಮಚಾರಿ. ನೀನು 16,000 ಇದಾರಪ್ಪ, ನನಗೊಂದು ಕೊಡು ಅಂತೇಳಿ ನಾರದ ಬರ್ತಾನಂತ. ಮತ್ತೆ ಕತೆ ಹೋಗ್ತದೆ ಇನ್ನೊಂದು, ಆದರೂ ಹೇಳೇ ಬಿಡ್ತೀನಿ ನಿಮಗೆ, ಯಾಕಂದ್ರೆ ಒಂದು ಸ್ವಲ್ಪ. ಅವಾಗ ನಾರದ ಬಂದಾಗ, ಸರಿಯಪ್ಪ, ನಾನು ಯಾರ ಮನೆಯಾಗಿಲ್ಲೋ ಅವ್ರನ್ನ ಮಾಡ್ಕೊಂಬಿಡು ಅಂತ ಹೇಳ್ತಾನೆ. 16,000 ಮನೆಗೆ ನಾರದ ಹೋಗ್ತಾನೆ, ಭೇಟಿ ಒಬ್ಬೊಬ್ಬರ ಮನೆಗೆ ಹೋಗ್ತಾ ಇದ್ರೆ ಎಲ್ಲರ ಮನೆಗೆ ಕೃಷ್ಣ ಇದ್ದಾನೆ. ಸೊ ಹಂಗಾಗಿ ಆಮೇಲೆ ಅವ್ರ ಜೊತೆ ಇದ್ರೂ ಸಹಿತ ಅವನು ನೀರಿನಲ್ಲಿ ಕಮಲ ಹೇಗಿತ್ತೋ, ಹೆಂಗಿರ್ತಾನಂದ್ರೆ ನೀರಿನಲ್ಲಿ ಕಮಲ ಹೇಗಿರ್ತದೋ, ಕಮಲದಲ್ಲಿ ನೀರಿರೋದಿಲ್ಲವೋ ಆ ರೀತಿ ಅವರು ಸಂಸಾರದಲ್ಲಿದ್ದರೂ ಸಂಸಾರಿಗಳು ಆಗಿರೋದಿಲ್ಲ, ಸಂಸಾರವನ್ನು ಹಚ್ಕೊಂಡಿರೋದಿಲ್ಲ. ಹಾಗಾಗಿ ಅದು ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ. ಹಂಗೆ ಒಂದೊಂದಕ್ಕೆ ಲೈನಿಗೆ ಒಂದೊಂದು ಕತೆ ಹೇಳ್ತಾ ಇದ್ದಾರೆ. ಟೈಮ್ ಆಗುತ್ತೆ ಅಂತ ಮುಂದೆ ಓಡ್ತಾ ಇದ್ದೇನೆ. ಮತ್ತೆ ಅನೃತವ ಮರೆದು ಸತ್ಯವ ನುಡಿಯ ಬಲ್ಲಡೆ ಸಪ್ತಮ ಪುಷ್ಪ. ಅನೃತ ಅಂದರೆ ಸುಳ್ಳು, ಸುಳ್ಳು ಹೇಳದೆ ಸತ್ಯ ನುಡಿಯೋದೆ 7ನೇ ಹೂವು. ಸಕಲ ಪ್ರಪಂಚವಳಿದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ ಅಷ್ಟಮ ಪುಷ್ಪ. ಎಲ್ಲ ಪ್ರಪಂಚವನ್ನು ಬಿಟ್ಟು ಶಿವಜ್ಞಾನ, ಅವನ ಜ್ಞಾನ ಒಂದು ಇಟ್ಕೊಂಡಿವ ಅಂದರೆ ಅದೇ 8ನೇ ಹೂವು. ಅವನೇ ನಾನು, ನಾನೇ ಅವನು, ಆ ಪರಮಾತ್ಮನೇ ನನ್ನಲ್ಲಿದ್ದಾನೆ ಅಂತ ನಾವು ಆ ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಾಸಿರ ಹುಳ ಹುಟ್ಟವೇ ಅಂತ ಇನ್ನೊಂದು ಶರಣರು ವಚನ ಹೇಳ್ತಾರೆ.
ಆ ಶಿವ ಅಂದರೆ ಯಾರು? ನಿರಾಕಾರ ಶಿವ, ಕೈಲಾಸನ ಶಿವ ಅಂತ ಅನ್ಕೋಬೇಡಿ. ನಿರಾಕಾರ ಶಿವ, ಶರಣರ ಕಂಡ ಶಿವ ಬೇರೆ, ಅದನ್ನು ಅದ್ರ ಬಗ್ಗೆ ಬೇಕಾದ್ರೆ ಆಮೇಲೆ ಮಾತಾಡೋಣ ನಂತರದಲ್ಲಿ. ಸೊ ಆ ಶಿವನ ಧ್ಯಾನದಲ್ಲಿ, ಅಂದರೆ ಪರಮಾತ್ಮನ ಧ್ಯಾನದಲ್ಲಿ, ದೇವರ ಧ್ಯಾನದಲ್ಲಿ, ಅವನ ಸ್ವರೂಪದಲ್ಲಿ ನಾವು ಇರೋದೇ 8ನೇ ಪುಷ್ಪ. ಇಂತಿ ಅಷ್ಟದಳ ಕಮಲದಲ್ಲಿ ಸಹಜ ಪೂಜೆ ಮಾಡಬಲ್ಲ ಶರಣರು ನಿಮ್ಮ ಪ್ರತಿಬಿಂಬದಂತಿಪ್ಪರು ಕಾಣ ಕೂಡಲ ಚನ್ನ ಸಂಗಮ ದೇವ. ಎಷ್ಟು ಅದ್ಭುತವಾಗಿ ಚನ್ನಬಸವಣ್ಣವರು ವಚನ ಕೊಡ್ತಾ ಇದ್ದಾರೆ ಅಂದರೆ, ಇಂತಿ ಅಷ್ಟದಳ ಕಮಲ. ಯಾವುದ್ರಿ ಅಷ್ಟದಳ ಕಮಲ? ಇಲ್ಲಿ ಹೇಳ್ತಾ ಇದ್ದಾರೆ, ಅಷ್ಟದಳ ಕಮಲದಲ್ಲಿ ಸಹಜ ಪೂಜೆ ಮಾಡಬಲ್ಲ ಶರಣರೇ ನಿಮ್ಮ ಅಂತ ಹೇಳ್ತಾರೆ. ಯಾವ್ದ್ರಿ ಅಷ್ಟದಳ ಕಮಲ ಅಕ್ಕ? 8 ದಳ ಕಮಲ. ಅಲ್ಲಿ ಕೆರೆಯಾಗ ಇದ್ರಾಗ ಬೆಳೆದಿರ್ತದಲ್ಲ ಹತ್ತದು ಅಲ್ಲ, ಹೊಣದಾಗಿರೋದು. ಹಾಂ, ಅದ ಅಷ್ಟದಳ. ಇವು ಬೇರೆ ಬೇರೆ ದಳಗಳಿವು, ಇದು ಹೆಂಗೆ ಬರ್ತಾವೆ ಇವು? ಇದೆಲ್ಲ ಅಷ್ಟದಳ ಕಮಲ. ಯಾವುದಂದ್ರೆ ಇದೈತಲ್ಲ, ಇದು ಅಷ್ಟದಳ ಕಮಲ. ಹಾಂ, ನಮ್ಮ ಶರೀರನೇ ಅಷ್ಟದಳ ಕಮಲ. ಯಾವುದು ಅಷ್ಟದಳ ಅಂದರೆ 5 ಪಂಚಭೂತಗಳಿದಾವೆ ಈ ಶರೀರದೊಳಗೆ. ಐತಿಲ್ಲ, ಮಣ್ಣು ಐತೆ, ಗಾಳಿ ಇದೆ, ನೀರಿದೆ. ಯಾರಿಗಾರ ಗಾಳಿ ಐತಿಲ್ಲ? ಉಸಿರಾಡ್ತಿರಲ್ಲ, ಅದೇ ಗಾಳಿ. ಮೈಯಾಗ ಬಿಸಿ ಐತಿಲ್ಲ, ಅದೇ ಇದು ಉಷ್ಣ, ಹೀಟು. ನೀರು ನಾವು ಹೊರಗೂ ಹಾಕ್ತೀವಿ, ಕುಡಿತೀವಿ ನೀರು, ಹೌದಾ? ನಮ್ಮಲ್ಲಿ ನೀರಿದೆ. ಆಹಾರ ಮುನ್ನಿಂದ ಬಂದಿತ್ತಾನೆ, ಹಣ್ಣು ತರಕಾರಿ ಎಲ್ಲ ಅದು ಬರೋದು, ಅದೇ ತಿಂತಾ ಇದ್ದೀವಿ. ಸೊ ಒಳಗಡೆ ಆಕಾಶ ಇದೆ, ವಾಯು ಇದೆ, ಪಂಚಭೂತಗಳಿದ್ದಾವೆ. ಅದರ ಜೊತೆಗೆ ಆತ್ಮ ಇದೆ, ಸೂರ್ಯ ಚಂದ್ರರು ಇದ್ದಾರೆ. ಅಷ್ಟತನು ಮೂರ್ತಿ ಲಿಂಗವೆಂದೆಂಬರು ಅಂತ ಶರಣದ ಇನ್ನೊಂದು ವಚನ ಬರುತ್ತೆ. ಈ ಶರೀರ ಅಷ್ಟತನು ಮೂರ್ತಿ, ಇದು ಅಷ್ಟದಳ. ಅಷ್ಟದಳ ಅಂದರೆ ಪಂಚಭೂತಗಳು, ಭೂಮಿ, ಸೂರ್ಯ. ಪಂಚಭೂತಗಳು ಯಾವಂದರೆ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ. ಇವು 5. ಸೂರ್ಯ, ಚಂದ್ರ, ಆತ್ಮ, ಇವು 3 ಸೇರಿ 8. ಅಷ್ಟತನು, ಬಹಿರಂಗದ ಅಷ್ಟತನು ಅಂತ ಬರ್ತಾವ, ಅಂತರಂಗದ ಅಷ್ಟತನುಗಳು ಬೇರೆ ಅದಾವ. ಅಷ್ಟಾವರಣಗಳಂತ ನಮ್ಮ ಅಕ್ಕ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಿದ್ರು. ಅಷ್ಟಾವರಣ ಬರೋದು ಈ ಅಷ್ಟತನುಗಳಿಂದ ಬರ್ತಕ್ಕಂಥದ್ದು ನೋಡಿ ಅಮ್ಮ. ಸೊ ಇದು ನಮ್ಮ ಶರೀರ ಇದರಿಂದ ಮಾಡಿರೋದು. 8 ಇದಾವೆ ಇದರೊಳಗೆ. ಪಂಚಭೂತಗಳಿದ್ದಾವೆ. ಅದರ ಜೊತೆಗೆ ಸೂರ್ಯ, ಚಂದ್ರ ಅಂದರೆ ಬುದ್ಧಿ. ಸೂರ್ಯ ಅಂದರೆ ಬುದ್ಧಿ, ಚಂದ್ರ ಅಂದರೆ ನಮ್ಮ ಮನಸ್ಸು, ಆತ್ಮ. ಸೂರ್ಯ ಚಂದ್ರ ಅಂದರೆ ಬುದ್ಧಿ ಮತ್ತು ಆತ್ಮ. ನಮ್ಮ ಒಳಗಡೆ ಮನಸ್ಸು ಮತ್ತು ನಮ್ಮಲ್ಲಿ ಬುದ್ಧಿ ಇದೆಯಲ್ಲ, ಅದು ಸೂರ್ಯನ ಗಿಡ ಪಿಂಗಳ ಅಂತ ನಾವೇನು ಕರಿತೀವಿ ಒಳಗಡೆ. ಇವೆಲ್ಲ 8 ತನುಮೂರ್ತಿಗಳು ನಮ್ಮ ದೇಹ ಆಗಿರೋದು. ಅಷ್ಟದಳ ಕಮಲ, ಈ ದೇಹನೇ ಅಷ್ಟದಳ ಕಮಲ. ಈ ಅಷ್ಟದಳ ಕಮಲದಲ್ಲಿ ಈ 8 ವಿಧದ ಹೂಗಳನ್ನು ಏರಿಸಿದ್ರೆ ಅದು ಪೂಜೆ ಆಕೈತಿ. ನೀವು ಹೊರಗಡೆ ತಂದು ಹೊರಗಡೆ ಪೂಜೆ ಮಾಡಿದರೆ ಅಲ್ಲ. ನಾವೆಲ್ಲ ಮಾಡೋದು ಹೊರಗಡೆ ತಂದು ಹೊರಗಡೆ ಪೂಜೆ ಮಾಡಿ ಹೊರಗಾಗಿ ಹೋಗ್ಬಿಟ್ಟಿದ್ದೇವೆ ಅಷ್ಟೇ. ನಾವು ಯಾರೂ ಒಳಗೆ ಹೋಗಲಿಲ್ಲ. ಅದಕ್ಕಾಗಿ ಭಗವಂತ ನಮಗೆ ಕಾಣಲಿಲ್ಲ, ಭಗವಂತ ನಮಗೆ ಕಾಣೋದಿಲ್ಲ. ಯಾವಾಗ ನಿಮ್ಮ ಒಳಗೆ ನೀವು ಹೋಗಕ್ಕೆ ಶುರು ಮಾಡಿದಿರಿ, ಈ ಗುಣಗಳನ್ನು ನೀವು ಯಾವಾಗ ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದಿರಿ, ಯಾಕೆ ಬೇರೆಯವರಿಗೆ ಹಿಂಸೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರೋದು, ಸರ್ವ ವ್ಯಾಪಾರವನ್ನು ಅಳೆದು ಬಿಟ್ಟು ನಿರ್ವ್ಯಾಪಾರಿಯಾಗಿರ್ತಕ್ಕಂಥದ್ದು, ಶಿವಜ್ಞಾನದಲ್ಲಿ ಸದಾ ಕಾಲದಲ್ಲಿ ಅವನ ಚಿಂತನೆ, ನಿಂತರೂ ಕುಂತರೂ ಅವನದೇ ಧ್ಯಾನ ಅನ್ನುವ ಚಿಂತೆನಲ್ಲಿ ನಾವು ಯಾವಾಗ ಕೂಡ್ತೀವೋ ಆ ಭಗವಂತನ ಬಂದವರು ಸಹಿತ ಬರ್ರಿ ದೇವರ, ಭಗವಂತ ಬಂದ್ರಿ ನಮ್ಮ ಮನೆಗೆ ಶ್ರೇಷ್ಠ, ನಮ್ಮನ್ನು ಉದ್ಧಾರ ಮಾಡ್ತೀರಿ ಅಂತ ನೀವು ಯಾವಾಗ ನಿಮ್ಮಲ್ಲಿ ಆ ಒಂದು ಭಕ್ತಿ ಭಾವ ಬರ್ತದೋ ಆವಾಗ ನೀವೆಲ್ಲ ಆ ಬ್ರಹ್ಮ ಸ್ವರೂಪವನ್ನು ಪಡಿತೀರಿ. ಆ ಪರಮಾತ್ಮನ ಸ್ವರೂಪವನ್ನು ಎಲ್ಲರೂ ಪಡೆಯೋಣ ಅಂತ ಹೇಳ್ತಾ ಇವತ್ತಿನ ಈ ಹೊರಗನೆ ಕೊಯ್ದು ಪೂಜಿಸುವ ಕಾರ್ಯಕ್ರಮವನ್ನು ಒಳಗನೆ ಪೂಜಿಸೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣ. ಇವತ್ತಿನ ದಾಸೋಹಿಗಳು ನಮ್ಮ ಆರತಿ ಮೇಡಮ್ ದೇಸಾಯಿ ಅವರು. ಆರತಿ ಅವರ ಜೊತೆಗೆ ಆಕಸ್ಮಿಕವಾಗಿ ಇನ್ನೊಬ್ಬರು ತಾಯಿಯವರು ನಮ್ಮ ಜೊತೆ ಬಂದಿದ್ದಾರೆ ಇವತ್ತಿನ ದಾಸೋಹಿಗಳಾಗಿ. ಅವರು ಶಾಂತವ್ವ ಅಂಗಡಿ ಅಂಥೇಳಿ ಆಕಸ್ಮಿಕವಾಗಿ ಅವರೇನೋ ಇಲ್ಲಿ ಹನುಮಪ್ಪಗೇನೋ ಬೇಡ್ಕೊಂಡಿದ್ರೆ ಅಂತ, ಅದೇನೋ ಈಡೇರಿದೆ ಅಂತ, ಹಾಗಾಗಿ ಅವರು ಸಹಿತ ದಾಸೋಹ ಕೊಡ್ತಾ ಇದ್ದಾರೆ. ಸೊ ನಮ್ಗೆ ದಿವಸ ಡಬಲ್ ದಾಸೋಹ ಆಗ್ತಾ ಇದೆ, ಭಾಳ ಸಂತೋಷ ಆಗ್ತಾ ಇದೆ. ಒಂದು ದಿವಸ ಹೋಗಿ ಹೊರ ಕೊಡ್ತಾ ಇದ್ದಾನೆ, ಯಾರೋ ಕೊಡ್ತಾ ಇದ್ದಾರೆ ಒಟ್ಟಿಗೆ. ಇರಲಿ, ಆ ಪರಮಾತ್ಮನ ಕೃಪೆ ಆಗ್ತಾ ಇದೆ ಅಂತ ಹೇಳ್ತಾ ಅವರೆಲ್ಲರಿಗೂ ಸಹಿತ ಮಂಗಳವನ್ನು ಶರಣರು ಉಂಟು ಮಾಡಲಿ.
ಅದೇ ರೀತಿ ನಿನ್ನೆ ನಮ್ಮ ಜಮೀಲಾ ಅರಳಿಕಟ್ಟಿ, ಜಮೀಲಾ ಮೇಡಮ್ ನಿಮ್ಗೆ ಗೊತ್ತಿದೆ, ಅವರು ಜಮೀಲಾ ಅರಳಿಕಟ್ಟಿ ಅವರು ಸಹಿತ ಒಂದು 101 ರೂಪಾಯಿ ದಾಸೋಹ ನೀಡಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಮಂಗಲವನ್ನು ಮಾಡೋಣ. ಇಲ್ಲಿ ಎಲ್ಲರೂ ಎದ್ದು ನಿಂತ್ಕೊಂಡು ಎಸ್ ಸರ್ ನಿಂತ್ಕೊಂಡ್ರಿ. ಎಲ್ಲರೂ ಜೋರಾಗಿ ಜ್ಞಾನಪೂರ್ಣಂ ಹೇಳಿ ಅವ್ರಿಗೊಂದು ಕೊಡಿ ಆ ತಾಯಿಗೆ. ಅಂಗಡಿ ಮೇಡಮ್ ಕೊಟ್ಟಿರಾ? ಎಲ್ಲರೂ ಪ್ರಸಾದ ತೊಗೊಂಡು ಹೋಗ್ಬೇಕು. ಯಾಕಂದರೆ ಇವತ್ತು ಭಾಳ ಜನನೂ ಸೇರಿದ್ರಿ, ಭಾಳ ಸಂತೋಷ. ಜ್ಞಾನಪೂರ್ಣಂ ಜಗನ್ ಜ್ಯೋತಿ